ನಾನು RCB ಫ್ಯಾನ್ ಅಂತ ಹೇಳ್ತೀರಾ, ಒಂದ್ ಕಡೆ ಧೋನಿ ಫ್ಯಾನ್ ಅಂತ ಹೇಳ್ತೀರಾ. ಐ ಆಮ್ ಅ ಧೋನಿ ಫ್ಯಾನ್. ಧೋನಿ ಏನಾದ್ರು ಕಣ್ಮುಂದ್ ಬಂದ್ಬಿಟ್ರೆ ನಾನು ಕಾಲಕ್ಕೆ ಬಿಟ್ಬಿಡ್ತೀನಿ. ವಿರಾಟ್ ಕೊಹ್ಲಿ ಅಂಡ್ ಧೋನಿ, ಅಂಡ್ ಇಫ್ ದೇ ಆಸ್ಕ್ ಮಿ ಟು ಚೂಸ್ ಒನ್, ಐ ಡೆಫಿನೆಟ್ಲಿ ಗೋ ಚೂಸ್ ಧೋನಿ. ಚೆನ್ನೈ ಮೇಲೆ RCB ಗೆದ್ರೆ ಸುಶಾಂತ್ ಅವರು ತಲೆ ಬೋಳಿಸ್ತಾರಂತೆ ಅಂತ ಹೇಳ್ಬಿಡ್ತಾರೆ. ಇವನು ಬೆಂಗಳೂರು ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ, ಚೆನ್ನೈ ಮಾಡ್ತಿದ್ದಾನೆ ಅಂತ. ಆ ಮ್ಯಾಚ್ ಮುಗಿಸಿ ಹೊರಗಡೆ ಬರೋದಕ್ಕೆ ನನಗಾಗಿಲ್ಲ. ಪಬ್ಲಿಕ್ಲಿ ನನ್ಗೆ ತಲೆ ಬೋಳ್ಸೋದಕ್ಕೆ ಇದ್ ಮಾಡ್ತಾರೆ ಅನ್ನೋ ಒಂದು ಭಯ. RCB ಫ್ಯಾನ್ಸ್ ಯಾಕೆ ನಿಮಗೆ ಹೇಟ್ ಮಾಡ್ತಾರೆ? ಕ್ರಿಯೇಟಿಂಗ್ ಕಾಂಟೆಂಟ್ ಫಾರ್ ಅವ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬ ವ್ಯಕ್ತಿನ ರಿಸ್ಕ್ ಅಲ್ಲಿ ಇಡ್ತಾನೆ ಅಂದ್ರೆ ನೀವೇನು ಅಂತ ಲೆಕ್ಕ ಹಾಕಿ. RCB ಬಗ್ಗೆ ನೆಗೆಟಿವ್ ಆಗಿ ಚಾಲೆಂಜ್ ಆಗ್ತೀರಾ ನೀವು ಅಂತ. ಚೆನ್ನೈದು ಫಸ್ಟ್ ಮ್ಯಾಚ್ ನಾನು ಹೋಗಿದ್ದೆ ನಾನು ಧೋನಿಗೋಸ್ಕರ, RCB ಗೋಸ್ಕರ ಅಲ್ಲ. ಚೆನ್ನೈ ಗೆಲ್ಲಿ ಆದ್ರೆ RCB ಕ್ವಾಲಿಫೈ ಆಗ್ಲಿ ಆ ರೀಸನ್ ಇಂದ ನಾನು ಹೊರಗೆ ಹೋಗಿಲ್ಲ 1.5 days. ಇದೇ ವಿಡಿಯೋನ ತೆಗ್ಬಿಟ್ಟು ಅವ್ರ ಪೇಜ್ ಅಲ್ಲಿ ಹಾಕಿ ಟ್ರೋಲ್ ಮಾಡೋದು. ಇವತ್ತು ಸಮಸ್ಯೆ ಏನಂದ್ರೆ ನೀವೇನೋ ಒಂದು ಒಳ್ಳೆ ಕೆಲಸ ಮಾಡ್ತೀರಾ ಅಂತಂದ್ರೆ ಆ ಒಳ್ಳೇದನ್ನ ತೆಗ್ಬಿಟ್ಟು 4 ಜನ ಸ್ಪ್ರೆಡ್ ಮಾಡಲ್ಲ. ಅದೇ ಟ್ರೋಲ್ ಇರಿ, ಅದನ್ನ ಎಷ್ಟು ಈಸಿಯಾಗಿ ಸ್ಪ್ರೆಡ್ ಮಾಡಿ ಒಬ್ರು ಹೆಸರನ್ನ ಕೆಡ್ಸುವಂತ ಪ್ರಯತ್ನ ಪಡ್ತಾರೆ. ಚಾಲೆಂಜ್ ಗಳು ಆಗ್ತೀರಾ? ನೆಗೆಟಿವ್ ಆಗಿ ನಾನು ಚಾಲೆಂಜ್ ಹಾಕೋದಿದ್ರೆ RCB ಗೋಸ್ಕರ ಈ ಕೆಲಸನೇ ಮಾಡ್ತಿರ್ಲಿಲ್ವಲ್ಲ ಬ್ರದರ್. ಗುರು ಫಸ್ಟ್ ಕ್ಯಾಪ್ಟನ್ಸಿ ಚೇಂಜ್ ಮಾಡ್ಗುರು, ಆವಾಗ RCB ಗೆಲ್ಲುತ್ತೆ ಅಂತ. ಬಟ್ ನಾನು ಹೇಳಿದ್ ಸತ್ಯ ಆಗಿಲ್ವಾ ಇವತ್ತು? ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಇನ್ನೇನು IPL ಫೈನಲ್ ಮ್ಯಾಚ್ಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ. RCB ವರ್ಸಸ್ ಪಂಜಾಬ್ ನಡುವೆ ಒಂದು ಹೈ ವೋಲ್ಟೇಜ್ ಮ್ಯಾಚ್. ಎರಡೂ ತಂಡಗಳಿಗೆ ಒಂದು ಪ್ರತಿಷ್ಠೆ, ಯಾಕೆಂದ್ರೆ ಎರಡೂ ತಂಡಗಳು ಇನ್ನೂ ಕಪ್ ಗೆದ್ದಿಲ್ಲ. ಅದರಲ್ಲೂ 18 ವರ್ಷಗಳಿಂದ ನಾವು RCB ಫ್ಯಾನ್ಸು ತುಂಬಾ ಕಾತುರದಿಂದ ಕಾಯ್ತಾ ಇದೀವಿ. ಕಪ್ ಈ ಸೀಸನ್ ಬಂದೇ ಬರುತ್ತೆ. 18 ಸೀಸನ್ ನಮಗೆ ತುಂಬಾ ಅದೃಷ್ಟ, ಬಂದೇ ಬರುತ್ತೆ ಅಂತ ಒಂದ್ ಕಡೆ ನಾವು ಇದ್ ಮಾಡ್ತಾ ಇದೀವಿ. ಅದ್ರ ಕಡೆ ಪಂಜಾಬ್ ಅವರು ಕೂಡ ನಾವು ಯಾವ್ದು ಕಪ್ ಗೆದ್ದಿಲ್ಲ, ನಾವು ಒಳ್ಳೆ ಪೈಪೋಟಿ ಕೊಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಅವರು ಫೈನಲ್ ಮ್ಯಾಚ್ಗೆ ಕಾಯ್ತಾ ಇದ್ದಾರೆ. ಸೊ ಇದ್ರ ನಡುವೆ ನಮ್ಮ ಜೊತೆ ಇವತ್ತು ಒಬ್ರು ಸ್ಪೆಷಲ್ ಫ್ಯಾನ್ ಅಂತಾನೆ ಹೇಳ್ಬೋದು. ಸೆಲೆಬ್ರಿಟಿಯ ಒಂದು ಅವ್ರು ಚಾಲೆಂಜ್ ಅಲ್ಲಿ ಹಾಕೋದ್ರಲ್ಲಿ ಎಕ್ಸ್ಪರ್ಟು. ಯಾವುದೇ ಮ್ಯಾಚ್ ಇರಲಿ ಏನೇ ಇರಲಿ, ಈ ತರ ಆಯ್ತಂದ್ರೆ ನಾನು ಆ ಚಾಲೆಂಜ್ ಹಾಕ್ಬಿಟ್ಟು ಅದನ್ನ ಫೇಸ್ ಮಾಡ್ಬಿಟ್ಟು ಮಾಡೋದ್ರಲ್ಲಿ ಇವರು ಎಕ್ಸ್ಪರ್ಟು. ಅವ್ರ ಬಗ್ಗೆನೇ ಮಾತಾಡಿಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹೇಗಿದ್ದೀರಾ? ನೀವು ನೋಡ್ತಾ ಇದ್ರಿ ಕೈ ಏನೋ ಪ್ರಾಬ್ಲಮ್ ಆಗಿದೆ. ಸೊ ಚೆನ್ನಾಗಿದ್ದೀನಿ. ಕೈ ರೀಸೆಂಟ್ಲಿ ಆಕ್ಸಿಡೆಂಟ್ ಆಯ್ತು. ಸೊ ಗೊತ್ತಿಲ್ಲ, ಅದು ಇದು ಆಕ್ಸಿಡೆಂಟ್ ಆಗಿರ್ಲಿಲ್ಲ ಅಂದ್ರೆ ಇವತ್ತು ನಾನು ಅಹಮದಾಬಾದ್ ಅಲ್ಲಿ ಇರ್ತಿದ್ದೆ ಫೈನಲ್ ಮ್ಯಾಚ್ ನೋಡ್ತಾ. ರೀಸೆಂಟ್ಲಿ ನೀವು ನೋಡಿದ್ರೆ ನಂದೊಂದು ಕೊಲಾಬ್ರೇಷನ್ ಪಂಜಾಬ್ ಅವ್ರ ಜೊತೆಗೆ ಮಾಡಿ, ಅದು ಸಹ ಒಂದಿಷ್ಟು ವೈರಲ್ ಆಗಿತ್ತು. ಸೊ ಐ ಥಾಟ್ ಫೈನಲ್ಸಿಗೂ ಇದು ಹೋಗುತ್ತೆ ಏನೋ ಆಗುತ್ತೆ ಅಂತ. ಬಟ್ ಕಾರಣಾಂತರಗಳಿಂದ ಇವತ್ತು ಆಕ್ಸಿಡೆಂಟ್ ಆಗಿ ಇಲ್ಲಿ ಕೂತಿದ್ದೀನಿ. ಬಟ್ ಅಭಿಮಾನ ಅನ್ನುವಂಥದ್ದು ನಾವು ಅಲ್ಲೇ ಹೋಗಿ ತೋರಿಸ್ಬೇಕಂತ ಯಾವಾಗ್ಲೂ ಇರಲ್ಲ. ಅಭಿಮಾನಿ ಅನ್ನೋನು ಎಲ್ಲಿಂದಾದ್ರೂ ತೋರಿಸ್ಬೋದು. ಸೊ ನಿಜವಾದ ಅಭಿಮಾನವನ್ನ ನನಗೆ ಹೇಳ್ಕೊಳ್ಳಿಕ್ಕೆ ಯಾವುದೇ ಪ್ಲಾಟ್ಫಾರ್ಮ್ ಸಿಕ್ಕಿರ್ಲಿಲ್ಲ. ಸೊ ನನ್ನ ಪಾಡಿಗೆ ನಾನು ನನ್ನ ಚಾನಲ್ ಅಲ್ಲಿ ಕೆಲವು ವಿಚಾರಗಳನ್ನ ಹೇಳ್ಕೊಂತಿದ್ದೆ. ನಾನು ಸ್ಪೀಕ್ ವಿತ್ ಸುಶಾಂತ್ ಅಂತ ನಂದೇ ಒಂದು ಪೇಜ್ ಇದೆ, ಅದ್ರಲ್ಲಿ ನಾನು ಜನರಲಿ ಕಾಂಟೆಂಟ್ ಮಾಡ್ತೀನಿ ಆಸ್ ಅನ್ ಇನ್ಫ್ಲೂಯೆನ್ಸರ್. ಸೊ ಇವತ್ತು ಒಂದು ಏನು ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ತುಂಬಾ ಬ್ರಾಡ್ ಆಗಿರೋದ್ರಿಂದ ಒಂದು ಡಿಜಿಟಲ್ ಮೀಡಿಯಾ ಬಾಸ್ ಟಿವಿ ಹತ್ರ ಬಂದು ನನ್ನ ವಿಚಾರವಂತಿಕೆಯನ್ನ ಹೇಳ್ಕೊಳ್ಳಿಕ್ಕೆ ಬಹಳ ಖುಷಿ ಆಗುತ್ತೆ. ನಿಮ್ಗೂ ಸಹ ಧನ್ಯವಾದ ನನ್ನನ್ನು ಕರೆಸಿರೋದಕ್ಕೆ. ಓಕೆ ಸರ್, ಇವಾಗ ಇನ್ನೇ ವಿಚಾರ ಏನಂತಂದ್ರೆ, ಆಲ್ರೆಡಿ ನಾವು RCB ಫ್ಯಾನ್ಸು ತುಂಬಾ ಕಾತುರದಿಂದ ಕಾಯ್ತಾ ಇದೀವಿ. ಫೈನಲ್ ಮ್ಯಾಚ್ಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಸೊ ನೀವು ಕೂಡ ಕಾಯ್ತಾ ಇದ್ದೀರಾ. ನೀವು ಫಸ್ಟೇ ನಿಮಗೆ ಕ್ವಶನ್ ಕೇಳ್ಬಿಡ್ತೀನಿ, ಯಾಕೆಂತಂದ್ರೆ ನೀವು ಸಾಕಷ್ಟು ವೈರಲ್ ಆಗ್ತಿದೆ ನಿಮ್ ವಿಡಿಯೋಗಳು. ಯಾಕೆಂತಂದ್ರೆ ನೀವು ಒಂದ್ ಕಡೆ RCB ಫ್ಯಾನ್ಸ್ ಅಂತ ಹೇಳ್ತೀರಾ, ನಾನು RCB ಫ್ಯಾನ್ ಅಂತ ಹೇಳ್ತೀರಾ, ಒಂದ್ ಕಡೆ ಧೋನಿ ಫ್ಯಾನ್ ಅಂತ ಹೇಳ್ತೀರಾ. ಸೊ ಈ ಒಂದು ವಿಚಾರಗಳು ನಿಮ್ಗೆ ಸಾಕಷ್ಟು ಟ್ರೋಲ್ ಮಾಡ್ತಾ ಇದಾರೆ ನಿಮ್ಗೆ, ನಿಮ್ ವಿಡಿಯೋಗಳಾಗಿರ್ಬೋದು. ನೀವು RCB ಫ್ಯಾನ್ ಅಂತ ಒಂದ್ ಕಡೆ ಹೇಳ್ತಾನೆ, ಧೋನಿ ಫ್ಯಾನ್ ಅಂತ ಒಂದ್ ಕಡೆ ಹೇಳ್ತಾನೆ ಅಂತ ಹೇಳ್ಬಿಟ್ಟು ನಿಮ್ಮ ಚಾಲೆಂಜ್ಗಳು ಆಗ್ತೀರಾ. ಆಲ್ಮೋಸ್ಟ್ ನಿಮ್ದು ಏನಂತಂದ್ರೆ ಒಂಥರ ಚಾಲೆಂಜ್ಗಳು. ಈ RCB ಮ್ಯಾಚ್ ಗೆದ್ರೆ ನಾನು ತಲೆ ಬೋಳ್ಸ್ಕೊಂತೀನಿ ಅಂತ ಒಂದು ಚಾಲೆಂಜ್ ಹಾಕಿದ್ರೆ ಅದು ವೈರಲ್ ಆಗಿತ್ತು. ಈ ತರ ಸಾಕಷ್ಟು ಚಾಲೆಂಜ್ ಮಾಡಿದಿರಾ. ಚಾಲೆಂಜ್ ಏನಾದ್ರು ನೀವು ಅದನ್ನ ಫೇಲ್ ಆಗಿತ್ತಂದ್ರೆ ಅದ್ರ ಈಡೇರಿಸಿದಿರಾ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಏನ್ ಹೇಳ್ತೀರಾ? ಸರ್, ನಾನು ಫಸ್ಟ್ ಒಂದು ಕ್ಲಾರಿಟಿ ಎಲ್ಲ ಜನಕ್ಕೆ ಕೊಡೋಕೆ ಇಷ್ಟಪಡ್ತೀನಿ. ಲಾಸ್ಟ್ ಇಯರ್ ಈ ಒಂದು ವಿಡಿಯೋ ನೀವೇನು ವೈರಲ್ ಆಗಿತ್ತಂದ್ರೆ ಅದಾದ್ಮೇಲೂ ನಾನು ಬೇರೆ ಚಾನೆಲ್ಗಳಿಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಬಟ್ ಈ ಚಾನೆಲ್ ಮೂಲಕ ಐ ವುಡ್ ಸೇ ನಿಮ್ಗೆ ಕಂಪ್ಲೀಟ್ ಕ್ಲಿಯರ್ ಕ್ಲಾರಿಟಿ ಕೊಟ್ಟೇ ಬಿಡ್ತೀನಿ. ಅದಾದ್ಮೇಲೆ ಈ ವರ್ಷದ ಮ್ಯಾಚ್ ಬಗ್ಗೆ ಮಾತಾಡೋಣ. ಫಸ್ಟ್ ಕ್ಲಾರಿಟಿ ಏನಂದ್ರೆ, ನಾನು I support RCB, I bleed RCB, and I love RCB. That is something very true. But when it comes to an individual personality, ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅಂತ ಬಂದಾಗ, I am a ಧೋನಿ ಫ್ಯಾನ್. ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ, ನಾನು ಒಬ್ಬ ಧೋನಿ ಅಭಿಮಾನಿ. ಯಾಕೆ ಅಂದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವದ ಅಭಿಮಾನಿ ನಾನು. ಜೊತೆಗೆ ಆ ವ್ಯಕ್ತಿಗೆ ಈವನ್ ಆರ್ಮಿಯಿಂದ he has got his accreditation. ಸೊ ಅದರಿಂದ ನಾನು ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಹಿಮ್. ಅಟ್ ಎನಿ ಪಾಯಿಂಟ್ ಪ್ರಾಬಬ್ಲಿ ನಾನು ಯಾವ್ದಾದ್ರು ಸೆಲೆಬ್ರಿಟಿಗೆ ಹೋಗ್ಬಿಟ್ಟು ಕಾಲಿಗೆ ಬೀಳಲ್ಲ. ಬಟ್ ಧೋನಿ ಏನಾದ್ರು ಕಣ್ಮುಂದ್ ಬಂದ್ಬಿಟ್ರೆ ನಾನು ಕಾಲಿಗೆ ಬಿಟ್ಬಿಡ್ತೀನಿ. ಅಥವಾ ದೇರ್ ಆರ್ 2 people, ವಿರಾಟ್ ಕೊಹ್ಲಿ ಅಂಡ್ ಧೋನಿ, ಅಂಡ್ ಇಫ್ ದೇ ಆಸ್ಕ್ ಮಿ ಟು ಚೂಸ್ ಒನ್, ಐ ಡೆಫಿನೆಟ್ಲಿ ಗೋ ಚೂಸ್ ಧೋನಿ. ದಿಸ್ ಇಸ್ ವೆರಿ ಟ್ರೂ. ಆದ್ರೆ
ಆ ದಿನದ ಒಂದು ಇನ್ಸಿಡೆಂಟ್ ಅನ್ನ ತುಂಬಾ ಕ್ಲಾರಿಟಿ ಕೊಡೋದಿದ್ರೆ ಆ ದಿನ ಯಾವ್ದೋ ಒಂದ್ 2 ಮ್ಯಾಚ್ ನಡೀತಾ ಇತ್ತು. ಅವತ್ ನಾನು ಆಸ್ ಅ ವೀವರ್ ಮ್ಯಾಚ್ ನೋಡೋಕೆ ಅಂತ ಹೋಗ್ತಿದ್ದೆ. ನಿಮ್ಗೆ ಸಾಧಾರಣ ಗೊತ್ತಿರುತ್ತೆ, ಮ್ಯಾಚ್ ಅಂತಂದ್ರೆ ಎಲ್ಲಾ ಮಾಧ್ಯಮಗಳು ಚಾನೆಲ್ಸ್ ಗಳೆಲ್ಲ ಒಂದು ನಿಂತಿರ್ತಾರೆ ಜನರ ರಿವ್ಯೂ ತಗೋಬೇಕಂತ. ಫಸ್ಟ್ ಒಂದು ಚಾನೆಲ್ ನಿಂತಿತ್ತು, ಅವ್ರು ಆಲ್ರೆಡಿ ನನ್ನ ಬಗ್ಗೆ ಒಂದಿಷ್ಟು ಕಾಂಟೆಂಟ್ ಅನ್ನ ಹೀಗೆ ಇಂಡಿವಿಜುವಲಿನೂ ಮಾಡಿದ್ರು. ಸೊ ಅದರಿಂದ ನಾನು ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವ್ರಿಗೆ ನಾನು ಬೈಟ್ ಕೊಟ್ಟಿದ್ದೆ. ಸೊ ಅವ್ರಿಗೆ ನಾನು ಏನ್ ಹೇಳಿದೆ ಅಂತಂದ್ರೆ, ನಮ್ಮ ಪೇರೆಂಟ್ಸ್ ಆಲ್ರೆಡಿ 1 ತಿಂಗಳು ಬಿಟ್ಟು ತಿರುಪತಿಯಲ್ಲಿ ಬುಕ್ ಮಾಡಿದ್ರು ದರ್ಶನಕ್ಕೆ. ಸೊ ದರ್ಶನಕ್ಕೆ ಬುಕ್ ಮಾಡಿದವರು ಅಲ್ಲೇನು ನಾವ್ ಅಲ್ಲಿ ಹೋಗಾದ್ಮೇಲೂ ತಲೆ ಇದು ಕೊಡ್ಬೋದು ಅಂತ ಇದ್ ಮಾಡ್ಬೋದು. ಸೊ ಅದರಿಂದ ನಾನು ಏನಂತ ಹೇಳಿದೆ, ಇನ್ ಕೇಸ್ RCB ಏನಾದ್ರು ಚೆನ್ನೈ ಮೇಲೆ ಗೆದ್ರೆ ನಾನು ತಲೆ ದೇವರಿಗೆ ಮುಡಿ ಕೊಡ್ತೀನಿ ಅಂತ ನಾನು ಹೇಳಿದೆ. ದಿಸ್ ವಾಸ್ ಮೈ ಆಕ್ಚುಯಲ್ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಆ ವಿಡಿಯೋನು ಚಾನಲ್ ಅಲ್ಲಿ ಹೋಗಿ ಅವ್ರ ಚಾನಲ್ ಅಲ್ಲಿ ಹೋಗಿದೆ, ಬಟ್ ಅದು ವೈರಲ್ ಆಗಿಲ್ಲ. ಬಟ್ ಅಲ್ಲಿ ಕೊಟ್ಟು 500 ಮೀಟರ್ ಮುಂದೆ ಬಂದ್ಮೇಲೆ ಇನ್ನೊಂದು ಚಾನಲ್ ಅವರು ಮ್ಯಾಡಿ ಮಧು ಅಂತ ಚಾನಲ್, ಈಸ್ ಎನ್ ಕಂಟೆಂಟ್ ಕ್ರಿಯೇಟರ್, ಅವ್ರದ್ದು ಬರೀ 500-600 ಜನ ಫಾಲೋವರ್ಸ್ ಇದ್ರು. ಸೊ ಆ ಚಾನಲ್ಗೆ ಹೋಗ್ಬಿಟ್ಟು ನಾನು ನನ್ನ ರಿವ್ಯೂ ಅಂದ್ರೆ ಅವ್ರು ಕೇಳ್ತಾರೆ ಏನಾಗುತ್ತೆ ಸುಶಾಂತ್ ಅವರೇ ಇವತ್ತು ಮ್ಯಾಚ್ ಅಂತ. ನಾನು ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ಐ ಟೇಕ್ ರೆಫರೆನ್ಸ್ ಆಫ್ ಪ್ರೀವಿಯಸ್ ವಿಡಿಯೋ. ಅದ್ರಲ್ಲೂ ನಂದೊಂದ್ ಸ್ವಲ್ಪ ತಪ್ಪು ಇದೆ ಅಂತ ಹೇಳ್ಬೋದು, ಯಾಕಂದ್ರೆ ಹೇಳಿದ್ದೆ ಮತ್ತೆ ಹೇಳ್ಬೇಕಲ್ಲ ಅನ್ನೋ ಲೆಕ್ಕದಲ್ಲಿ ನಾನು ರೆಫರೆನ್ಸ್ ಹಿಂದಿನ ತಗೊಂಡು ನಾನು ಹಿಂದೆ ಹೇಳದಂತೆ ಇನ್ ಕೇಸ್ ಏನಾದ್ರು RCB ಗೆದ್ರೆ ನಾನು ತಲೆ ಬೋಳಿಸ್ತೀನಿ ಅಂತ ಹೇಳ್ತೀನಿ. ಅವ್ರು ಏನ್ ಮಾಡ್ತಾರೆ, ಅದನ್ನ ಅದಕ್ಕೆ ಏನಂತಾರೆ ದೊಡ್ಡದ್ ಮಾಡ್ಬಿಟ್ಟು ಸುಶಾಂತ್ ಅವರು ನಮ್ಮ ಚಾನಲ್ ಮೂಲಕ ಚಾಲೆಂಜ್ ಮಾಡ್ತಾ ಇದಾರೆ, ಏನಾದ್ರು ಚೆನ್ನೈ ಮೇಲೆ RCB ಗೆದ್ರೆ ಸುಶಾಂತ್ ಅವರು ತಲೆ ಬೋಳಿಸ್ತಾರಂತೆ ಅಂತ ಹೇಳ್ಬಿಡ್ತಾರೆ. ಆಂಗಲ್ ಚೇಂಜ್ ಮಾಡೋದು, ಆಂಗಲ್ ಚೇಂಜ್ ಮಾಡೋ ಅಂದ್ರೆ ನಿಮ್ಮ ಒಂದು ಇಂಟೋನೇಷನ್ ಅಲ್ಲಿ, ನೀವು ಮಾತಾಡೋ ರೀತಿಯಲ್ಲಿ ನಿಮ್ಮ ವಿಚಾರವಂತಿಕೆನೆ ಚೇಂಜ್ ಮಾಡ್ಬೋದು ಅಂತಾರಲ್ಲ, ಆತರ. ಈಗ ಫಾರ್ ಎಕ್ಸಾಂಪಲ್ ಹಿಂದೇನು ನಮ್ಮ ಸೋನು ನಿಗಮ್ದೋ ಯಾರ್ದೋ ಒಂದು ವಿಚಾರದಲ್ಲಿ ಆಗಿದೆ, ಕನ್ನಡದ ವಿಚಾರದಲ್ಲಿ ಅಲ್ವಾ. ಸೊ ಅದೇ ರೀತಿ ನಾನು ಹೇಳಿರೋ ವಿಚಾರನೇ ಬದಲಾಯಿಸ್ಬಿಟ್ರು. ಸೊ ಈ ತರ ಬದಲಾಯಿಸಿರೋದ್ರಿಂದ ಬದಲಾಗಿಸ್ತಾ ಇನ್ನೊಬ್ಬ ಇನ್ಫ್ಲೂಯೆನ್ಸರ್ ಬಂದು ಅದ್ರ ಅಡ್ವಾಂಟೇಜ್ ತಗೊಂಡ. ಅವಂದು 10,000 ಫಾಲೋವರ್ಸ್ ಇತ್ತು ಬ್ರದರ್, ಈಗ ಒಂದು 35,000-40,000 ಫಾಲೋವರ್ಸ್ ಆಗಿದೆ ಆಫ್ಟರ್ ಮೈ ಕಾಂಟೆಂಟ್ ಗಾಟ್ ವೈರಲ್. ಅವ್ರು ಬಂದ್ಬಿಟ್ಟು ಏನ್ ಹೇಳಿದಾರೆ, ಹೌದಾ ಅವರು ತಲೆ ಬೋಳಿಸ್ತೀನಿ ಅಂದ್ರಲ್ಲ, ನಾನೇ ಏನು ಕತ್ರಿ ಎಲ್ಲ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ನಾನ್ ತಲೆ ಬೋಳಿಸ್ತೀನಿ, ಆ ದಿನ ರೆಡಿ ಆಗಿರೋ ಕೇಳಿ ಅಂತ ಅವ್ರು ಬಂದ್ ಹೇಳಿದಾರೆ. ಹಂಗ ಹೇಳ್ಬಿಟ್ಟು ಇವ್ರಿಬ್ರು ಕೊಲಾಬ್ ಮಾಡ್ಕೊಂಡಿದ್ದಾರೆ, ನನ್ನನ್ನು ಇನ್ವಾಲ್ವ್ ಮಾಡಿಲ್ಲ ಆದ್ರೆ. ಸೊ ಇವ್ರಿಬ್ರು ಕೊಲಾಬ್ ಮಾಡಿ ಆ ವಿಡಿಯೋ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆಗಿ ಇಡೀ ಕರ್ನಾಟಕ ಹೆಂಗ್ ತಿಳ್ಕೊಂಡಿದೆ, ಇವನೊಬ್ಬ ಕನ್ನಡಿಗ, ಇವನ್ RCB ಅಂದ್ರೆ ಬೆಂಗಳೂರಲ್ಲಿ ಇವನು ಬೆಂಗಳೂರವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ, ಚೆನ್ನೈಗ್ ಮಾಡ್ತಿದ್ದಾನೆ ಅಂತ. ನಾನ್ ಎಲ್ಲೂ ಒಂದ್ ಕಡೆನೂ ಒಂದು ಸ್ಟೇಟ್ಮೆಂಟ್ ಆಗ್ಲಿ ಪೋಸ್ಟರು ಚೆನ್ನೈ ಬಗ್ಗೆ ಇಟ್ಕೊಂಡು ಹೋಗಿಲ್ಲ. ನಾನು ಧೋನಿ ಫೋಟೋ ಇಟ್ಕೊಂಡು ಹೋಗಿದ್ದೀನಿ, ಇವತ್ತು ಇಟ್ಕೊಂತೀನಿ ಅದನ್ನ ಹೆಮ್ಮೆಯಿಂದ, ಆಯ್ತಾ, ಒಬ್ಬ ಧೋನಿ ಆಸ್ ಅ ವ್ಯಕ್ತಿಯಾಗಿ. ಸೊ ಅವ್ರು ಅದನ್ನ ಆ ರೀತಿ ತಿರ್ಸ್ಬಿಟ್ಟು ಹೇಳಿದ್ರು. ಬಟ್ ಅದ್ರ ಕಾನ್ಸಿಕ್ವೆನ್ಸಸ್ ಏನು ಅನ್ನೋದು ಬಹಳ ಇಂಪಾರ್ಟೆಂಟ್ ಬ್ರದರ್. ನಿಜ ಹೇಳ್ತೀನಿ ಕೇಳಿ, ನನ್ ಪುಣ್ಯ ಅದು. ದಟ್ ಪರ್ಟಿಕ್ಯುಲರ್ ಡೇ ಐ ಥಿಂಕ್ ಐ ಹ್ಯಾವ್ ದಟ್ ಪೋಸ್ಟರ್ ಆಲ್ಸೋ. ನಾನ್ ನಿಮ್ಗೆ ತೋರಿಸ್ಬಿಡ್ತೀನಿ ಆ ಪೋಸ್ಟರ್. ಐ ಥಿಂಕ್ ಇದು ಎಲ್ರಿಗೂ ಒಂದು ಭಾಗ್ಯ ಅನ್ನೋದು ಸಿಗಲ್ಲ. ಇಲ್ಲೇ ಇದೆ. ದಟ್ ಪರ್ಟಿಕ್ಯುಲರ್ ಡೇ ಐ ಮೆಟ್ ಅನುಷ್ಕಾ ಶರ್ಮಾ. ಇದು ಯಾವಾಗ ಅಂತಂದ್ರೆ, ಅದೇನು ಮ್ಯಾಚ್ RCB ಮತ್ತೆ ಚೆನ್ನೈದಾಯ್ತು, ನಾನು ಹೇಳದ್ನಲ್ಲ ನಾನು ತಲೆ ಬೋಳಿಸ್ತೀನಿ ಅಂತ ಹೇಳಿದ್ ಮ್ಯಾಚ್. ಆ ಮ್ಯಾಚ್ ನಾನು ಐ ವೆಂಟ್ ಇನ್ಸೈಡ್ ದ ಸ್ಟೇಡಿಯಂ. ನನ್ನ ಲೆಫ್ಟ್ ಸೈಡ್ಗೆ ಅನುಷ್ಕಾ ಶರ್ಮಾ ಇದ್ರು, ರೈಟ್ ಸೈಡ್ಗೆ ಸಾಕ್ಷಿ ಧೋನಿ ಇದ್ರು. ಇನ್ ದಟ್ ವೇ ಐ ಹ್ಯಾಡ್ ಗಾಟ್ ಅ ಪ್ರಿವಿಲೇಜ್ ಟು ವಾಚ್ ದ ಮ್ಯಾಚ್. ಬಟ್ ಆ ಮ್ಯಾಚ್ ಮುಗಿಸಿ ಹೊರಗಡೆ ಬರೋದಕ್ಕೆ ನನಗಾಗಿಲ್ಲ. ಅಂದ್ರೆ ನೀವ್ ಯೋಚನೆ ಮಾಡಿ, ಅಂದ್ರೆ ಯಾರು ಎಲ್ಲಿ ಸಿಕ್ಬಿಟ್ಟು ನನ್ನ ಪಬ್ಲಿಕ್ಲಿ ನನ್ಗೆ ತಲೆ ಬೋಳ್ಸೋದಕ್ಕೆ ಇದ್ ಮಾಡ್ತಾರೆ ಅನ್ನೋ ಒಂದು ಭಯ. ನಾನು 2-2:30 ಮಧ್ಯರಾತ್ರಿಗೆ ಸ್ಟೇಡಿಯಂ ಬಿಟ್ಟು ಹೊರಗಡೆ ಬಂದಿದ್ದೀನಿ, ಬಿಕಾಸ್ ಆಫ್ ಒನ್ ಇನ್ಫ್ಲೂಯೆನ್ಸರ್ ಕ್ರಿಯೇಟಿಂಗ್ ಅ ಕಾಂಟೆಂಟ್ ಫಾರ್ ಅವ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬ ವ್ಯಕ್ತಿನ ರಿಸ್ಕ್ ಅಲ್ಲಿ ಇಡ್ತಾನೆ ಅಂದ್ರೆ ನೀವೇನು ಅಂತ ಲೆಕ್ಕ ಹಾಕಿ ಅಲ್ವಾ. ಸೊ ನಾನ್ ಇವತ್ತಿಗೂ ಈಗ ಧೋನಿ ಫ್ಯಾನ್ ಆಗಿ ನಾನು ಅವತ್ತು ಈ ತರದ್ ಒಂದು ಪೋಸ್ಟರ್ ಇಟ್ಕೊಂಡು ಹೋಗಿದ್ದೆ ಬ್ರದರ್. RCB ಮಸ್ಟ್ ವಿನ್, ಧೋನಿ ಮಸ್ಟ್ ಹಿಟ್ 100 ಅನ್ನೋ ತರ. RCB ಆ ಟೈಮ್ ಅಲ್ಲಿ ನಾನು ಏನಂದ್ರೆ, ಅದು ಕ್ವಾಲಿಫೈ ವಿನ್ ಆ ತರದ್ದೇನೋ ಸಿಚುಯೇಷನ್ ಇತ್ತು. ಒಂದು ಟೀಮು ಕ್ವಾಲಿಫೈ ಆಗ್ಲಿ, ಈ ಮ್ಯಾಚ್ ನ ಧೋನಿ ಚೆನ್ನೈ ಗೆಲ್ಲಿ, ಆದ್ರೆ RCB ಕ್ವಾಲಿಫೈ ಆಗ್ಲಿ ಅಂತ ನಾನು ಆ ತರದ್ದೊಂದು ಸ್ಲೋಗನ್ ಇದ್ರ ಮೇಲೆ ಬರ್ಕೊಂಡು ಹೋಗಿದ್ದೆ. ಬಟ್ ಆ ದಿನ ಏನಾಯ್ತಂದ್ರೆ, RCB ಗೆತ್ತು, ಕ್ವಾಲಿಫೈ ಆಯ್ತು, ಎರಡೂ ಆಯ್ತು. ಓಕೆ, ಸೊ ಆ ಮ್ಯಾಚ್ ನಿಮ್ ನೆನ್ಪಿದ್ರೆ, ಅದಾದ್ಮೇಲೆ ಈ ಒಂದು ವಿಚಾರ ಆಯ್ತು. ಅದಾದ್ಮೇಲೆ ನಾನು ಹೆಂಗೋ 2:30 ಬಂದೆ, ಮನೆಗ್ ಬಂದಾದ್ಮೇಲೆ ನೆಕ್ಸ್ಟ್ ಒಂದು 2 days ಇಟ್ ವಾಸ್ ಟ್ರೋಲಿಂಗ್. ಅಂಡ್ ದಟ್ ಡೇ ಐ ಗೇವ್ ದ ಪೋಸ್ಟರ್ ಆಫ್ ಧೋನಿ ಟು ಸಾಕ್ಷಿ ಧೋನಿಸ್ ಡಾಟರ್,
ಜಿವಾ ಅವ್ರ ಮಗಳಿಗೆ ನಾನು ಆ ಪೋಸ್ಟ್ ಕೊಟ್ಟು ಹೇಳ್ದೆ. ಆಮೇಲೆ ಸಾಕ್ಷಿ ಧೋನಿ ಇದ್ದವ್ರು ಹೇಳಿದ್ರು ನಾಳೆ ರಿಟ್ಸ್ ಕಾರ್ಟನ್ ಇಂದ ಧೋನಿ ಲೈಕ್ ಚೆಕ್ಔಟ್ ಆಗ್ತಾರೆ, ಐ ಆಮ್ ಅ ಬಿಗ್ ಫ್ಯಾನ್ ಅಂದಾಗ ಯು ಕಮ್ ಮೀಟ್ ಅಂತಾನು ಹೇಳಿದ್ರು. ದಟ್ ವಾಸ್ ಸಂಡೇ, ನೆಕ್ಸ್ಟ್ ಡೇ. ಬಟ್ ಈಗ ಸಂಡೇ ನಾನು ಹೆಲ್ಮೆಟ್ ಹಾಕೊಂಡು ಏನೇ ಹಾಕೊಂಡು ನಾನು ಹೊರಗಡೆ ಹೋದ್ರು ಜನ ಇಫ್ ದೇ ರೆಕಾಗ್ನೈಸ್ ಮೀ ಅಂಡ್ ಇಫ್ ಐ ಕಾಟ್ ಸಮ್ವೇರ್ ಪಬ್ಲಿಕ್ಲಿ ಅದೊಂದು ಮರ್ಯಾದೆ ಹೋದಂಗೆ ಬ್ರೋ. ಆ ರೀಸನ್ ಇಂದ ನಾನು ಹೊರಗೆ ಹೋಗಿಲ್ಲ ಒನ್ ಅಂಡ್ ಹಾಫ್ ಡೇಸ್. ಅದಾದ್ಮೇಲೆ ನನ್ನ ರಿಲೇಟಿವ್ ಯಾರನ್ನೋ ಕರೆದ್ಬಿಟ್ಟು ಐ ಟುಕ್ ಅವ್ರ ಜೊತೆಗೆ ಕಾರಲ್ಲಿ ಡೈರೆಕ್ಟ್ ಚಿಕ್ಕ ತಿರುಪತಿಗೆ ಹೋಗಿ ಚಿಕ್ಕ ತಿರುಪತಿಯಲ್ಲಿ ತಲೆ ಇದ್ ಮಾಡ್ಬಿಟ್ಟು ಅದ್ರದ್ದು ತಲೆ ಬೋಳ್ಸ್ಬಿಟ್ಟು ಅಲ್ಲಿ ನಾನು ವಿಡಿಯೋ ಆಕ್ಚುಲಿ ಮಾಡ್ಬಿಟ್ಟು ತಲೆ ಬೋಳ್ಸ್ತಾ ಇರೋದು ವಿಡಿಯೋ ಮಾಡ್ಬಿಟ್ಟು ಮತ್ತೆ ಐ ವೆಂಟ್ ಇನ್ಸೈಡ್ ದ ಟೆಂಪಲ್ಗೆ ಹೋಗ್ಬಿಟ್ಟು RCB ಗೆಲ್ಬೇಕು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬಿಟ್ಟು ಅದನ್ನು ವಿಡಿಯೋ ಮಾಡ್ಬಿಟ್ಟು ಐ ಕಮ್ ಬ್ಯಾಕ್. ಅಂಡ್ ಆ ದಿನದ್ದು ಅದೇನೋ ಅಂತಾರ ಗೊತ್ತಾ, ನಮ್ ಚಪ್ಲಿ ದೇವಸ್ಥಾನದಲ್ಲಿ ಕಳೆದೋದ್ರೆ ಒಳ್ಳೇದು ಅಂತೆಲ್ಲ ಹೇಳ್ತಾರಲ್ಲ, ಆ ದಿನ ನಿಜ ಹೇಳ್ತೀನಿ ನನ್ ಪರ್ಸ್ ಇತ್ತು ಬ್ರದರ್, ಪರ್ಸ್ ಕಳೆದೋಗ್ಬಿಡ್ತು. ನಂಗೆ ಅದು ಒಳ್ಳೇದಕ್ ಕಳೆದೋಯ್ತೋ ಕೆಟ್ಟದಕ್ ಕಳೆದೋಯ್ತೋ ಗೊತ್ತಿಲ್ಲ. ಆ ಪರ್ಸ್ ಕಳೆದೋಗಾದ್ಮೇಲೆ ನಾನು ಇವತ್ತವರೆಗೂ ಪರ್ಸಲ್ಲಿ ₹1 ದುಡ್ಡು ಇಟ್ಕೊಂತಿಲ್ಲ, ಬರೀ ಕಾರ್ಡ್ ಅಷ್ಟೇ, ದುಡ್ಡೇ ಇಲ್ಲ. ಆತರ ಮಾಡ್ಕೊಬಿಟ್ಟಿದೀನಿ. ಸೊ ಅಲ್ಲಿ ಆ ತರದ್ದೊಂದು ಇನ್ಸಿಡೆಂಟ್ ಆಯ್ತು. ಅದಾದ್ಮೇಲೆ ಮತ್ತೆ ವಾಪಸ್ ಬಂದ್ಮೇಲೆ ಈ ವಿಡಿಯೋ ತೆಗ್ಬಿಟ್ಟು ನನ್ನ ಚಾನಲ್ ಅಲ್ಲಿ ಹಾಕ್ದೆ ಬ್ರೋ. ಹಾಕಾದ್ಮೇಲೆ ಅದೊಂದು 1 ಮಿಲಿಯನ್ 1.5 ಮಿಲಿಯನ್ ಹೋಯ್ತು. As soon as it reached 1.5 million, ಇದೇ ಚಾನಲ್ಸ್ ಅವ್ರು ನಾನು ಏನ್ ಹೇಳಿದೆ, ಎಸ್ಪೆಷಲಿ ಆ ಮ್ಯಾಡಿ ಮಧು ಅನ್ನೋ ಚಾನಲ್ ಅವರು ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಫಸ್ಟ್ ನಾನು ಏನಂತ ಹಾಕಿದ್ದೆ ಬ್ಯಾಕ್ ಗ್ರೌಂಡ್ ಸೌಂಡ್ ಅಂದ್ರೆ ಪುಣ್ಯಕೋಟಿ ಸಾಂಗ್ ಇದೆಯಲ್ಲ, ಕೊಟ್ಟ ಮಾತಿಗೆ ತಪ್ಪಲಾರೇನು ಕೆಟ್ಟ ಯೋಚನೆ ಮಾಡಲಾರೇನು ಮಾಡಿದಿರಪ್ಪ ಈ ಮೆಚ್ಚನ ಪರಮಾತ್ಮನು ಅಂತ ನಾನು ಹೇಳಿದ ಮಾತಿಗೆ ಒಪ್ಕೊಂಡಿದೀನಿ ಮಾಡಿದೀನಿ ಅಂತ. ಓಕೆ, ಸೊ ಬಟ್ ಅವ್ರು ಅದನ್ನ ಏನ್ ಮಾಡಿದ್ರು, ಅದೇ ವಿಡಿಯೋನ ತೆಗ್ಬಿಟ್ಟು ಅವ್ರ ಪೇಜಲ್ಲಿ ಹಾಕಿ ನಿನ್ಗಿದ್ದು ಬೇಕಿತ್ತ ಮಗನೇ ಅಂತ ಸಾಂಗ್ ಟ್ರೋಲ್ ಮಾಡೋದು. ಟ್ರೋಲ್ ಮಾಡಿರೋ ಅವ್ರದ್ದನ್ನ ಮತ್ತೆ ಡೌನ್ಲೋಡ್ ಮಾಡಿ ಇನ್ನೊಂದು 10 ಪೇಜ್ಗಳು ಟ್ರೋಲ್ ಮಾಡೋದು. ಇವತ್ತು ಸಮಸ್ಯೆ ಏನಂದ್ರೆ ನೀವೇನೋ ಒಂದು ಒಳ್ಳೆ ಕೆಲಸ ಮಾಡ್ತೀರಾ ಅಂತಂದ್ರೆ ಆ ಒಳ್ಳೇದನ್ನ ತೆಗ್ಬಿಟ್ಟು 4 ಜನ ಸ್ಪ್ರೆಡ್ ಮಾಡಲ್ಲ. ಅದೇ ಟ್ರೋಲ್ ಇರ್ಲಿ ಅದನ್ನ ಎಷ್ಟು ಈಸಿಯಾಗಿ ಸ್ಪ್ರೆಡ್ ಮಾಡಿ ಒಬ್ರು ಹೆಸರನ್ನ ಕೆಡ್ಸುವಂತ ಪ್ರಯತ್ನ ಪಡ್ತಾರೆ. ಅದೇ ನಂಗೆ ಕೆಡುವಿಕೆ ಆಗಿದೆ. ಬಟ್ ನಾನ್ ಬಿಡ್ಲಿಲ್ಲ ಬ್ರದರ್, ನಾನು ಇಮಿಡಿಯೇಟ್ಲಿ ಅದೇ ಪೇಜ್ ಮೇಲೆ ಕಾಪಿರೈಟ್ ಹಾಕಿ 3 ಕಾಪಿರೈಟ್ ಹಾಕಿ ಆಲ್ಮೋಸ್ಟ್ ಅವ್ರ ಪೇಜೇ ಹೋಗೋ ತರ ಇತ್ತು. ದೆನ್ ದೇ ಕೇಮ್ ಫಾರ್ ಅ ಕಾಂಪ್ರಮೈಸ್, ಇಲ್ಲ ನಾವು ತೆಗಿತೀವಿ ನೀವು ಸ್ಟ್ರೈಕ್ ತೆಗಿರಿ ಅಂತಂದ್ರು. ಆಮೇಲೆ ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ ಎಲ್ಲ ಡಿಲೀಟ್ ಆಗ್ತಾ ಹೋಯ್ತು. ಬಟ್ ದಟ್ ಆಕ್ಚುಲಿ ಕ್ರಿಯೇಟೆಡ್ ಅ ಮಾರ್ಕ್. ಹಿಂದೆ ಇನ್ನೊಂದು ಯಾವುದೋ ಕಾಂಟ್ರವರ್ಸಿ ಆಗಿತ್ತು, ಅದನ್ನ ಇದು ಒಂದ್ ರೀತಿ ಬ್ರೇಕ್ ಮಾಡ್ತು ಅಂತಾನೂ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ಕ್ರಿಕೆಟಿಂಗ್ ಆಂಗಲ್. ಬಟ್ ಬ್ರೇಕ್ ಮಾಡೋದ್ರ ಜೊತೆಗೆ it created a different orientation where people think I am not an RCB fan. Right? Today I am here to say why I am an RCB fan. ಅಲ್ವಾ? ಅದು ಇನ್ನೂ ಜನಕ್ಕೆ ಗೊತ್ತಿಲ್ಲ. ನಿಮ್ಗೀಗ ರೀಸೆಂಟ್ ಡೆವಲಪ್ಮೆಂಟ್ಸ್ ನೀವು ಇವತ್ತು ನಾನು ಕರ್ಸಿರೋದಕ್ಕೂ ಕಾರಣ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನ್ ರಿಪಬ್ಲಿಕ್ ಬೇರೆ ಚಾನಲ್ಸ್ ಅವ್ರು ಕವರ್ ಮಾಡಿದ್ರು ಅದರಿಂದ. ಅದನ್ನ ನಾವೀಗ ಮಾತಾಡೋಣ. ಅದೇ ಇವಾಗ ನೀವು ಇಂಟೆನ್ಷಲಿ ಏನು ಆ ತರ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ನಾನು ಪಕ್ಕ RCB ಫ್ಯಾನ್ ಅಂತ ಹೇಳ್ತಾ ಇರ. ಹೌದು. ಒಂದ್ ಕಡೆ ಇನ್ನೊಂದ್ ಏನಂತಂದ್ರೆ ನೀವು ಕೊಡೋ ಚಾಲೆಂಜ್ಗಳು ನೀವು ಕೊಡೋ ಸ್ಟೇಟ್ಮೆಂಟ್ಗಳು ಕೂಡ RCB ಫ್ಯಾನ್ಸ್ಗೆ ಸ್ವಲ್ಪ ಅವ್ರಿಗೆ ಬೇಜಾರು ತರಿಸುತ್ತೆ ಅನ್ನೋದು ಕೂಡ ಟಾಕ್ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ನೀವು ಚಾಲೆಂಜ್ ಹಾಕೋದು RCB ಸೋಲ್ಲಿ ಅಥವಾ RCB ಬಗ್ಗೆ ನೆಗೆಟಿವ್ ಆಗಿ ಚಾಲೆಂಜ್ ಹಾಕ್ತೀರಾ ನೀವು ಅಂತ? ಇಲ್ಲ, ನಾನು RCB ಬಗ್ಗೆ ಯಾವತ್ತು ನೆಗೆಟಿವ್ ಆಗಿ ಚಾಲೆಂಜ್ ಹಾಕಿಲ್ಲ. ನಾನು ಧೋನಿ ಫ್ಯಾನ್ ಅಂತ ಹೇಳಿದೀನಿ, RCB ಗೆಲ್ಬೇಕು ಅಂತ ಹೇಳಿದೀನಿ. ಈಗ ನೋಡಿ RCB ನೆಗೆಟಿವ್ ಆಗಿ ನಾನು ಚಾಲೆಂಜ್ ಹಾಕೋದಿದ್ರೆ RCBಗೋಸ್ಕರ ಈ ಕೆಲ್ಸನೇ ಮಾಡ್ತಿರ್ಲಿಲ್ವಲ್ಲ ಬ್ರದರ್. ಈ ಒಂದು ಇಡೀ ಒಂದು ಪೋಸ್ಟರ್ ಇಟ್ಕೊಂಡು ಹೋಗ್ಬಿಟ್ಟು 144 ವರ್ಷಕ್ಕೆ ಒಂದು ಬಾರಿ ನಡೆಯುವಂತ ಕುಂಭಮೇಳಕ್ಕೆ ನಾನು ಐ ಹ್ಯಾವ್ ನೆವರ್ ಥಾಟ್, ನಾನು ಪ್ರತಿ ಸತಿ ಕುಂಭಮೇಳ ಹೋಗ್ಬೇಕಂದ್ರೆ ನಾನು ನಿಜ ಇದೊಂದು ಹೇಳ್ತೀನಿ ನಿಮ್ ವಿಚಾರ. ನಾನು 2 ಸತಿ ಹೋಗ್ಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಪೇರೆಂಟ್ಸ್ ಇದ್ದವರು ಒಂದು ಮುಹೂರ್ತ ಇರುತ್ತೆ, ಸೆಕೆಂಡ್ ಥರ್ಡ್ ಯಾವಾಗೋ ಒಂದು ಮುಹೂರ್ತ ಇತ್ತು. ನಮ್ಮ ರಾಜ್ ಶೆಟ್ರೆಲ್ಲ 29ಕ್ಕೆ ಹೋಗಿ ಬಂದಿದ್ರು. ಅದಾದ್ಮೇಲೆ 3, 4 ಆ ಟೈಮಲ್ಲಿ ಒಂದು ಮುಹೂರ್ತ ಇತ್ತು. ಅದಾದ್ಮೇಲೆ 12, 13 ಇತ್ತು. ನಾ 2, 3ಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಹಾಕೊಂಡು ಇದ್ ಮಾಡಿದ್ದೆ. ಪ್ಲಾನ್ ಹಾಕೊಂಡು ಮಾಡಿದಾಗ ಅದೇ ಒಂದು ಆ ಟೈಮಲ್ಲಿ ಒಂದ್ ಇಷ್ಟು ಜನ ಸತ್ತೋದ್ರು ಅಂತೆಲ್ಲ ಬಂತು ಕಾಲ್ ತೊಳಿತದ. ಹಂಗ್ ಬಂದ್ ಕೂಡಲೇ ನಮ್ಮ ಅಪ್ಪ ಅಮ್ಮ ಎಲ್ಲ ಇದ್ದವ್ರು ಇಲ್ಲ ನೀನೇನ್ ಹೋಗೋದ್ ಬೇಡ ಕುಂಭಮೇಳಕ್ಕೆ ಅಂತ ಫುಲ್ ಅವಾಯ್ಡ್ ಮಾಡ. ಬಟ್ ಜಸ್ಟ್ ಬಿಕಾಸ್ ಆಫ್ ಒನ್ ಫ್ಯಾಕ್ಟ್ ದಟ್ ಈ ಸತಿ RCBಗೋಸ್ಕರ ನಾನು ಏನಾದ್ರು ಮಾಡ್ಬೇಕು. ದಟ್ ಟ್ರೂ ಫ್ಯಾನ್ ಲವ್ ಅನ್ನೋದು ಇದೆಯಲ್ಲ, ದಟ್ ಶುಡ್ ಬಿ ನಾಟ್ ಜಸ್ಟ್ ಸುಮ್ನೆ ಬಾಯಲ್ಲಿ ಹೇಳ್ತಾನೆ ಅನ್ನೋ ತರ ಇರಬಾರ್ದು. ಇಟ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಅನ್ನೋ ಒಂದು ರೀಸನ್ಗೆ ನಾನು ಟ್ರೈನ್ ಮಾಡಿ, ಟ್ರೈನ್ ಅಲ್ಲಿ ಟಿಕೆಟ್ ಸಿಗಲ್ಲ ಆ ಟೈಮಲ್ಲಿ ಗೊತ್ತಲ್ವಾ, EQ ಎಮರ್ಜೆನ್ಸಿ ಕೋಟಾ ಮಾಡಿ ನಾನು ಈ ಪ್ಲಾಟ್ಫಾರ್ಮ್ ಮೂಲಕ ಸಂಸದ ತೇಜಸ್ವಿ ಸೂರಿಂಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ನನ್ಗೆ EQ ಕನ್ಫರ್ಮ್ ಮಾಡ್ಕೊಟ್ಟಿದ್ರು. ಅವ್ರು EQ ಕನ್ಫರ್ಮ್ ಮಾಡ್ಮೇಲೆ ನಂಗೆ ಟ್ರಾವೆಲ್ ಮಾಡಕ್ಕಾಗಿದೆ. ನಾನು ಕುಂಭಮೇಳಕ್ಕೆ ಟ್ರಾವೆಲ್ ಮಾಡಿ ಅಲ್ಲಿ
ಏನು ಕುಂಭಮೇಳದ್ದು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ಅದರಲ್ಲಿ ಒಂದು ಬ್ರಹ್ಮಿ ಮುಹೂರ್ತ ಅಂತಂತಾರೆ, ಎಕ್ಸಾಕ್ಟ್ಲಿ ಒಂದ್ 4 ಗಂಟೆ ಆ ಟೈಮ್ ಹೌದು. ಅಂಡ್ ಡೇಟ್ ವಾಸ್ ಆಲ್ಸೋ 12th, ಅಂದ್ರೆ 11 ಮಧ್ಯರಾತ್ರಿ. ನಾನು ಹೋಗಿದ್ದು 10ಕ್ಕೆ ರೀಚ್ ಆಗಿದ್ದೀನಿ. 11 ಮಧ್ಯರಾತ್ರಿಯಿಂದ ಅದು ಆ ಟೈಮಲ್ಲಿ ಬರುತ್ತೆ. 12th ಅರ್ಲಿ ಮಾರ್ನಿಂಗ್ ಅಂತ ಇಟ್ಕೊಳ್ಳಿ. 4:30ಗೆ ಹೋಗ್ಬಿಟ್ಟು ನಾನು ಈ ಪೋಸ್ಟ್ ನ ಅಲ್ಲಿ ಇದ್ ಮಾಡ್ಬಿಟ್ಟು, ನಾನು ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಪೋಸ್ಟ್ ಕಾಣಿಸುತ್ತೆ ನೋಡಿ. ಓಕೆ, ಇದು ನಾನು ಅಲ್ಲಿ ಹೋಗಿ ಇದ್ ಮಾಡಿರೋಂಥದ್ದು. ಪೋಸ್ಟರ್ ಹಾಕ್ಬಿಟ್ಟು ಅಲ್ಲಿ ಮುಳುಗ್ಸಿ RCB ಈ ಪೋಸ್ಟರ್ ಹಾಕ್ಬಿಟ್ಟು ನಾನು ಅಲ್ಲಿ ಮುಳುಗಿಸಿರ್ತೀನಿ. ಸೊ ಇದು ಅಲ್ಲಿಂದು ಏನು ಕ್ಲಿಪ್ಪಿಂಗ್ಸ್ ಇದೆ, ಸೊ ಅದನ್ನ ಬೇರೆ ಮಾಧ್ಯಮಗಳು ಕವರ್ ಮಾಡಿರುತ್ತೆ. ಇಲ್ಲಿ ಕನ್ನಡದಲ್ಲಿ ರಿಪಬ್ಲಿಕ್ ಅವರು ಕವರ್ ಮಾಡಿರ್ತಾರೆ. RCB ಕಪ್ ಗೆಲ್ಲಲಿ ಎಂದು ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಸ್ಪೀಕ್ ವಿತ್ ಸುಶಾಂತ್ ಪುಣ್ಯ ಸ್ನಾನ ಅಂತ. ಸೊ ಈ ಒಂದು ಕಾರ್ಯ ನಾನು ಮಾಡ್ತೀನಿ ಅಂತಂದ್ರೆ ನನ್ನಲ್ಲೊಂದು ಆ ಭಕ್ತಿ, ಆ ಫ್ಯಾನ್ ಲವ್ ಇರ್ಲೇಬೇಕು. ಒಂದು ಎರಡನೇದೇನಂದ್ರೆ, ಟು ಬಿ ವೆರಿ ಫ್ರಾಂಕ್ ವಿತ್ ಯು, ಈ ತರದ್ದು ಇದು ಪೋಸ್ಟರ್ ಮಾಡಿ ಇದು ಮಾಡ್ಬೇಕಂತ ಅಲ್ಲಿ ಹೋದ್ಮೇಲೆ ನಂಗೆ ಅನ್ಸಿದ್ದಲ್ಲ, ಮೊದ್ಲೇನೆ ಅನ್ಸಿತ್ತು. ಬಟ್ ಅದಕ್ ಬೇಕಾದಂತ ಪ್ರಿಪರೇಷನ್ಸ್ ನನ್ನ ಹತ್ರ ಇರ್ಲಿಲ್ಲ. ಬಟ್ ಅಲ್ಲಿ ಹೋಗಾದ್ಮೇಲೆ RCBದೆಲ್ಲ ಪೋಸ್ಟ್ರು ಏನೇನ್ ಬೇಕು ಅದನ್ನ ಇದ್ ಮಾಡಿ, ಅಲ್ಲಿ ಆ ಟೈಮಲ್ಲಿ ನಿಮ್ ಪ್ರಿಂಟ್ ಅಂಗಡಿ ಎಲ್ಲ ಎಲ್ಲಿ ಸಿಗುತ್ತೆ, ಎಲ್ಲೇ ಅದಕ್ಕೋಸ್ಕರ ಹೋಗಿ ಹುಡುಕಿ ಬಂದು ಮಾಡಿ. ಅಂಡ್ ರಿಪಬ್ಲಿಕ್ ಕನ್ನಡ ಚಾನಲ್ಗೂ ನಾನು ತುಂಬಾ ಚಿರಋಣಿ ಆಗಿರ್ತೀನಿ, ಯಾಕಂದ್ರೆ ಅದು ಕವರ್ ಮಾಡಿ ಹಾಕಿರೋದಕ್ಕೆ. ಬಟ್ ನಾನು ಅವತ್ತು ಒಂದ್ ನಾನು ಇವತ್ತು ಆ ವಿಡಿಯೋ ಏನ್ ಮಾಡಿದೀನಿ ಅವ್ರು ಹಾಕಿರ್ಬೋದು, ನನ್ನ ವರ್ಷನ್ ಇನ್ನೂ ರಿಲೀಸ್ ಮಾಡಿಲ್ಲ. ಯಾಕಂದ್ರೆ ನನ್ ಮನ್ಸಲ್ಲಿ ಒಂದು ನಂಬಿಕೆ ಇತ್ತು, ಬ್ರದರ್, ಒಂದ್ ಟೈಮ್ ಬರುತ್ತೆ RCB ಫೈನಲ್ ವರ್ಗೂ ಹೋಗುತ್ತೆ, ಅವತ್ತು ಮಾಡೋಣ ಅಂತ. ಐ ಥಿಂಕ್ ಇವತ್ತೇ ನಾನು ನಿಮ್ಗೆ ಇದ್ರ ಬಗ್ಗೆ, ದಿಸ್ ವುಡ್ ಬಿ ದ ಫಸ್ಟ್ ಟಿವಿ ವೇರ್ ಐ ಆಮ್ ಗಿವಿಂಗ್ ಯು ದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ನಾನು ಮಾಡಿರೋದು. ಸೊ ಆ ಒಂದು ನಂಬಿಕೆ ಮೇಲೆ ನಾನು ಹೋಗಿ ಮಾಡಿದೀನಿ. ಅಂಡ್ ಈ ಬಾರಿ ಫಸ್ಟ್ ಸೋಲ್ತಾ ಬಂದ್ರಲ್ವಾ ಬ್ರೋ, ಅದಕ್ಕೆ ನಾನು ನಿಮ್ಗೇನ್ ಇದ್ರ ಮೇಲೆ ಡೌಟ್ ಬರ್ತಿಲ್ವಾ? ಇಲ್ಲೊಂದು ನೀರಿದೆ, ಅದೇ ಇದೇನಂತ ಕತೆ ಕೇಳಿದ್ ನಾನು, ಏನೊಂದು ಇದು ಇಷ್ಟು ಚಿಕ್ಕದಾಗಿ ತಂದಿದ್ದೀರಾ ಅಂತ. ನೋಡಿ, ಈ ನೀರ್ ಇದೆಯಲ್ಲ, ಆಕ್ಚುಲಿ ಈ ನೀರು ಕುಂಭಮೇಳದಿಂದ ಒಂದು ಬಾಟ್ಲ್ ನೀರು ತಗೊಬಂದಿದ್ದೆ. ಅದ್ರಲ್ಲಿ ಇದಿಷ್ಟೇ ನೀರು ಪ್ರಿಸರ್ವ್ ಮಾಡಿ ಇಟ್ಟಿದ್ದೀನಿ. ಏನಕ್ಕೆ ಅಂತಂದ್ರೆ, ನಾನು ವಿರಾಟ್ ಕೊಹ್ಲಿ ಏನು ರಿಟೈರ್ಮೆಂಟ್ ಆ ಟೈಮ್ ಇದಾಯ್ತು, ಆವಾಗ ಐ ಟ್ರೈಡ್ ಅಪ್ರೋಚಿಂಗ್ ಅಂಡ್ ಮೀಟಿಂಗ್ ಹಿಮ್. ಅವರು ಏನು ಹೋಟ್ಲಲ್ಲಿ ತಾಜಲ್ಲಿ ಇರ್ತಾರೆ, ಅವ್ರಿಗೆ ಮೀಟ್ ಆಗಿ ನಾನು ಇದನ್ನ ನೀರು ಅವ್ರಿಗೆ ಕೊಡ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಆ ಆಸೆ ಇನ್ನು ನೆರವೇರಿಲ್ಲ. ಬಟ್ ಆದ್ರೂ ಸಹ ಕುಂಭಮೇಳದ ನೀರು ತಗೊಂಡೋಗಿ ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲ ಹಾಕಿದೀನಿ. ಗುರು, ಇಲ್ಲಿ ಏನ್ ಬರೀ ಸೋಲ್ತಾನೆ ಇದಾರೆ. ಇಲ್ಲಿ ಇಲ್ಲಿಂದ ಅಲ್ಲಿಗೆ ನಾನು ಫಸ್ಟ್ ಮ್ಯಾಚ್ ಹೋಗಿದ್ದೆ ಬ್ರೋ. ಈಗ್ಲೂ ಒಂದ್ ವಿಷಯ ಹೇಳ್ತೀನಿ ಕ್ಲಾರಿಟಿಗೆ. ಚೆನ್ನೈದು ಫಸ್ಟ್ ಮ್ಯಾಚ್ ನಾನು ಹೋಗಿದ್ದೆ, ಎಲ್ಲಿ ಮ್ಯಾಚ್ ಆ ವಿಡಿಯೋನು ಹಾಕಿದೀನಿ. ಅಂದ್ರೆ ಅಲ್ಲಿ ಹೋಗಿದ್ದೆ ನಾನು ಧೋನಿಗೋಸ್ಕರ, RCBಗೋಸ್ಕರ ಅಲ್ಲ, ಧೋನಿಗೋಸ್ಕರನೇ ಹೋಗಿದ್ದೆ. ಧೋನಿನ ಕಣ್ಣಾರ ನಾನು ನೋಡ್ಬೇಕು ಅನ್ನೋ ಒಂದು ಆ ಫೀಲ್ಗೋಸ್ಕರ ಹೋಗಿದ್ದೆ. ಬಟ್ ಅಲ್ಲಿ RCB ಗೆತ್ತು. ಇಟ್ ವಾಸ್ ಅ ಹಿಸ್ಟ್ರಿ ಕ್ರಿಯೇಟೆಡ್. ಐ ವಾಸ್ ವೆರಿ ಹ್ಯಾಪಿ, ಆಯ್ತಾ. ಬಟ್ ಅಲ್ಲಿ ಧೋನಿ ಬ್ಯಾಟಿಂಗ್ ಅಷ್ಟೇನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಆ ದಿನ ಬರ್ಲಿಲ್ಲ. ಬಟ್ ಐ ಹ್ಯಾಡ್ ದಟ್ ಫೀಲ್, ಒಂದ್ಸತಿ ನಾನು ಹೋಗ್ಬೇಕು. ಅದ್ ಬಿಟ್ಟು ನಾನು ಚೆನ್ನೈ ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ ಅವರು. ಆ ಒಂದು ಮ್ಯಾಚ್ ಬಿಟ್ಟು ಬೇರೆ ಎಲ್ಲಾ ಮ್ಯಾಚು ಬೆಂಗಳೂರಲ್ಲಿ ಏನಾಗುತ್ತೆ ಅದನ್ನ ನೋಡಿದೀನಿ. RCBನ ಮನ್ಸಾರ ಸಪೋರ್ಟ್ ಮಾಡಿದೀನಿ, ಬೇರೆ ಕಡೆ ಮ್ಯಾಚ್ ಆದಾಗ್ಲೂ ಸಪೋರ್ಟ್ ಮಾಡಿದೀನಿ. ಈಗ ಎಲ್ರು RCB ಸಪೋರ್ಟ್ ಮಾಡ್ತಿಲ್ಲ, ಅದೊಂದು ವರ್ಷನ್ ಇದೆಯಲ್ಲ. ನಾನು ಒಂದೇ ಒಂದು ಕ್ವಶನ್, ಇದು ಡೈರೆಕ್ಟ್ ಲೆಟ್ಸ್ ಕನ್ಸಿಡರ್ ಟು RCB ಮ್ಯಾನೇಜ್ಮೆಂಟ್ ಅಂಡ್ RCB ಫ್ಯಾನ್ಸ್. ಓಕೆ ಬ್ರದರ್, ಈಗ ಆಸ್ ಅ ಕಾಂಟೆಂಟ್ ಕ್ರಿಯೇಟರ್ ನನ್ಗೆ 5,000ನೇ ಫಾಲೋವರ್ಸ್ ಇರ್ಲಿ, 10,000ನೇ ಫಾಲೋವರ್ಸ್ ಇರ್ಲಿ, ನಾನು ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದೀನಿ. RCBಗೆ ಈಗ ಎಲ್ಲ ಫ್ಯಾನ್ ಬೇಸ್, ಇಟ್ ಆಸ್ ಹೈಯೆಸ್ಟ್ ಫ್ಯಾನ್ ಬೇಸ್, ಅರೌಂಡ್ 20 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಬ್ರೋ. ಈಗ ಬೇರೆ ಏನೇನು ಇದಿದೆ, ಏನು ಯುವರ್ ಅದರ್ ಫ್ರಾಂಚೈಸಸ್, ಅವ್ರಿಗೆ ಒಂದು 4 ಮಿಲಿಯನ್ 5 ಮಿಲಿಯನ್ ಆ ತರ ಬೇರೆ ಬೇರೆ 6 ಆ ತರ ಇದೆ. ಬಟ್ ಮಿನಿಮಮ್ ಎಲ್ಲಾನು ಒಂದು 3-4 ಮಿಲಿಯನ್ ಮೇಲ್ಗಡೆನೆ ಇದೆ, ಹೌದಲ್ವಾ? ಈಗ ಆಸ್ ಅ ಕ್ರಿಯೇಟರ್ ಆಫ್ RCB, ಅಂದ್ರೆ ಆಸ್ ಅ ಪರ್ಸನ್ ಸಪೋರ್ಟಿಂಗ್ RCB, ಐ ಆಲ್ವೇಸ್ ಲವ್ ಟು ಕೊಲಾಬ್ರೇಟ್ ವಿತ್ RCB ಪೀಪಲ್. ಬಟ್ ನಂಗೆ ಇವತ್ತರೆಗೂ ಒಬ್ಬ RCB ಫ್ಯಾನ್ ಆಗ್ಬಿಟ್ಟು ನನಗೆ RCB ಅವರು ಕೊಲಾಬ್ರೇಟ್ ಮಾಡೋದಕ್ಕೆ, ಕಂಟೆಂಟ್ ಮಾಡೋದಕ್ಕೆ ಅಪರ್ಚುನಿಟಿ ಕೊಟ್ಟಿಲ್ಲ. ಬಟ್ ಇವತ್ತು ಯಾವ ಟೀಮ್ ಜೊತೆ RCB ಫೈನಲ್ ಆಡ್ತಿದೆಯಲ್ಲ, ಅದೇ ಟೀಮು ನನ್ನ ಕಂಟೆಂಟ್ ಅನ್ನ ಅವರ ಒಫಿಷಿಯಲ್ ಪೇಜ್ ಅಲ್ಲಿ ಪ್ರೀಮಿಯರ್ ಮಾಡಿದೆ. ಅಂದ್ರೆ ಐ ಹ್ಯಾವ್ ಒಫಿಷಿಯಲಿ ಕೊಲಾಬ್ಡ್ ವಿತ್ ಪಂಜಾಬ್ ಕಿಂಗ್ಸ್ ಪೇಜ್. ಅಂಡ್ ನನ್ನ ಹತ್ರ ಇರೋದೆಷ್ಟು 5,000 ಫಾಲೋವರ್ಸ್. ಸ್ವತಃ RCB ಅವರೇ ಆಪರ್ಚುನಿಟಿ ಕೊಟ್ಟಿಲ್ಲ. ಇಲ್ಲ, ಒಂದೇನಂತಂದ್ರೆ ನಿಮ್ಗೆ ಇವಾಗ ಸಾಕಷ್ಟು ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ. ಸೊ ಎಲ್ರಿಗೂ ಅದೇ ತರ ಇವಾಗ RCB ಅವ್ರು ಕೊಡಕ್ಕೆ ದೊಡ್ಡ ಫ್ರಾಂಚೈಸಿ ಬ್ರ್ಯಾಂಡ್ ಅದು. ಸೊ ಎಲ್ರಿಗೂ ಹೆಂಗೆ ಕೊಡಕ್ ಸಾಧ್ಯ ಅಂತ ಒಂದು ಪ್ರಶ್ನೆನೂ ಬರುತ್ತೆ. ಅಲ್ಲ, ಗುಡ್ ಕ್ವಶನ್. ಓಕೆ,
ನಾನು ಅದಕ್ಕೆ ಉತ್ತರ ಇಲ್ಲೇ ಕೊಡ್ತೀನಿ ನೋಡಿ, ಆಯ್ತಾ. ಇದು ಈ ಪೋಸ್ಟರ್ ಇದು ಆಕ್ಚುಲಿ ಪಂಜಾಬ್ ಅವರು ಬಂದಾಗ ಐ ಆಮ್ ಆಲ್ಸೋ ಪ್ರೀತಿ ಜಿಂತಾ ಫ್ಯಾನ್. ಯಾಕೆ ಅಂತಂದ್ರೆ ನಾನೊಬ್ಬ ಸ್ಪೀಕ್ ವಿತ್ ಸುಶಾಂತ್ ಏನ್ ಚಾನಲ್ ನಾನು ನಡೆಸ್ತೀನಿ, ಅಲ್ಲಿ ಸೆಲೆಬ್ರಿಟಿ ಇಂಟರ್ವ್ಯೂಸ್ ಇಂದ ನಾನ್ ನನ್ನ ಕೆರಿಯರ್ ಶುರು ಮಾಡಿರೋದು. ಸೊ ನಾನು ಎಷ್ಟೋ ಸೆಲೆಬ್ರಿಟಿ ಬಾಲಿವುಡ್ ಆಗಿರ್ಬೋದು ಎಲ್ಲಾ ಕಡೆ ಇಂಟರ್ವ್ಯೂ ಮಾಡಿದೀನಿ. ಸೊ ನಾನು ಆಸ್ ಅ ಪ್ರೀತಿ ಜಿಂತಾ ಫ್ಯಾನ್ ಅವ್ರಿಗೆ ನಾನು ಫಸ್ಟ್ ಈ ಪೋಸ್ಟರ್ ನ ಕೊಟ್ಟಿದ್ದೆ, ಅವ್ರಿಗೆ ಈ ಪೋಸ್ಟರ್ ಕೊಟ್ಟಿದ್ದೆ. ಅವ್ರದ್ದು ಅವ್ರು ಇಲ್ಲಿ ಕೈಯಲ್ಲಿ ಇಟ್ಕೊಂಡಿದಾರಲ್ಲ, ಸೊ ಆ ಪೋಸ್ಟರ್ ಮೇಲೆ ಅವರು ಆಟೋಗ್ರಾಫ್ ಹಾಕ್ತಾರೆ. ಆಮೇಲೆ ನಾನು ಅವ್ರಿಗೆ ಇನ್ನೊಂದು ಪೋಸ್ಟರ್ ಕೊಡ್ತೀನಿ, ಇನ್ನರ್ ಆಕ್ಟರ್ ಇನ್ ಮೀ ಲವ್ಸ್ ಯು, ಕ್ರಿಯೇಟರ್ ಇನ್ ಮೀ ವಾಂಟ್ಸ್ ಟು ವರ್ಕ್ ವಿತ್ ಯು, ಸೊ ವಿಲ್ ಯು ಹೈಯರ್ ಮೀ ಆಸ್ ಪಂಜಾಬ್ ಕಿಂಗ್ಸ್ ಕಾಂಟೆಂಟ್ ಕ್ರಿಯೇಟರ್ ಅಂತ ಅವ್ರಿಗೆ ಹಾಕ್ತೀನಿ. ಬಿಕಾಸ್ ಇವತ್ತು ದಾನಿಶ್ ಸೈಟ್ ಅನ್ನುವಂತ ವ್ಯಕ್ತಿ ಅಲ್ಲಿ ಒಳ್ಳೆ ಕಲೆ ಇದೆ, ನಾನು ಅದ್ರ ಬಗ್ಗೆ ಅನ್ಡೌಟೆಡ್ಲಿ ಹೇಳ್ತೀನಿ. ಬಟ್ ದೇರ್ ಶುಡ್ ಬಿ ಅನದರ್ ಪರ್ಸನ್ ರೈಟ್, ಒಬ್ರು ಮಾಡ್ತಿದಾರೆ ಅಂದ್ರೆ RCB ಹುಟ್ಟಿ ಸಾಯೋಲ್ವರ್ಗು ಅವರೇ ಮಾಡ್ಬೇಕಂತ ಇಲ್ಲ ಅಲ್ವಾ. there can be a chance for new person, right? So I want to be at that place, do something. I need opportunity. If I need opportunity, I need to prove myself. If I want to prove myself, I need a platform. ಈಗ ನಂಗೆ ಪ್ಲಾಟ್ಫಾರ್ಮ್ RCB ಅವ್ರಿಗೆ ಕೇಳಿ ನಂಗೆ ಕೊಟ್ಟಿಲ್ಲ ಅಂತಂದಾಗ, ಈಗ ನಾನು ಇನ್ನೊಬ್ರು ನನಗೆ ಕೊಟ್ರು ಅಂತಂದ್ರೆ ನಾನು ಅದನ್ನ ಖುಷಿಯಿಂದ ಸ್ವೀಕರಿಸಬೇಕಲ್ಲ. ಆದ್ರೆ ನಾನು ಅಲ್ಲೂ ಸ್ವೀಕರಿಸಿದಾಗ ಐ ನಾಟ್ ಟೇಕನ್ ಇಟ್ ಆಸ್ ಅ ಪಂಜಾಬ್ ಅವ್ರಿಗೆ ಕಾಂಟೆಂಟ್ ಮಾಡೋ ತರ ಮಾಡಿಲ್ಲ. ನಾನು ಅಲ್ಲೂ ನಾನು ಏನ್ ಮಾಡಿದೀನಿ ಅಂದ್ರೆ ಐ ಹ್ಯಾವ್ ರೆಪ್ರೆಸೆಂಟೆಡ್ RCB. ಒಬ್ಬ ಸರ್ದಾರ್ಜಿ ಅವರ ನಂದೇ ಕಂಟೆಂಟ್ ಇತ್ತು ಬ್ರೋ. ನಿಮ್ಗೊಂದು ಡೌಟ್ ಈಗ ಬಂದಿರ್ಬೋದು, ಇದ್ರ ಪೇಜ್ ಅಲ್ಲಿ ಎಷ್ಟು ಜನ ಇದಾರೆ ಫಾಲೋವರ್ಸ್? 4 million ಇದಾರೆ. ನಂದು 5,500 ಫಾಲೋವರ್ಸ್. 5,500 ಫಾಲೋವರ್ಸ್ ಇರೋದು 4 million ಜೊತೆ ಹೆಂಗ್ ಕೊಲಾಬರೇಟ್ ಆದ್ರು? ನನ್ಗೇನ್ ಪ್ರೀತಿ ಜಿಂತ ಅಕ್ಕನ ತಂಗಿನ ನಂಗೇನಾದ್ರು ಗೊತ್ತಾ? ಏನೂ ಇಲ್ಲ ಬ್ರದರ್. ಜಸ್ಟ್ ಅದಕ್ಕೆ ಒಂದು ವಿಡಿಯೋನೇ ಕಾರಣ. ಅವ್ರು ಸ್ಟಾರ್ಟಿಂಗ್ ಬರ್ತಾ ನಾನು ಅವ್ರಿಗೊಂದು ಪೋಸ್ಟರ್ ಕೊಟ್ಟೆ, ಅದರಲ್ಲಿ ಐ ವಾಸ್ ಏಬಲ್ ಟು ಕ್ರಿಯೇಟ್ ಅ ಮಾರ್ಕ್ ಇಂಪ್ರೆಷನ್. ಅದಾದ್ಮೇಲೆ ಈ ಪೋಸ್ಟರ್ ಕೊಟ್ಟೆ, ವೇರ್ ಐ ಸೆಡ್ ಐ ಹ್ಯಾವ್ ಸಮಥಿಂಗ್ ಇನ್ ಮೀ, ಐ ವಾಂಟ್ ಟು ಡೂ ದಿಸ್ ಅಂತ. ಅವ್ರವರ ಟೀಮ್ ಜೊತೆ ಕನೆಕ್ಟ್ ಮಾಡಿದ್ರು. ನಾನು ಟೀಮ್ಗೆ ಹೋಗ್ಬಿಟ್ಟು ನನ್ನ ಪಿಚ್ ಹೇಳಿದೆ, ಸರ್ ಇಲ್ಲಿ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದಾನು ಚಾಲ್ ನಿಮ್ ಕಡೆ ಆಡ್ತಾ ಇದಾರೆ, ಸೊ ವಿ ಹ್ಯಾವ್ ಅ ಕಾಂಟ್ರಿಬ್ಯೂಷನ್, ಸೊ ದೇರ್ ಇಸ್ ಅನ್ ಎಮೋಷನ್ ಹಿಯರ್, ಸೊ ಐ ಹ್ಯಾವ್ ಅ ಕಂಟೆಂಟ್ ಐಡಿಯಾ, ಐ ವಾಂಟ್ ಟು ಟೀಚ್ ಕನ್ನಡ ಆಲ್ಸೋ. ನಾನು ಒಬ್ಬ ಕನ್ನಡ ಲ್ಯಾಂಗ್ವೇಜ್ ಬೇರೆಯವ್ರಿಗೆ ಹೇಳ್ಕೊಡ್ತೀನಿ ಅಂತಂದೆ. ಅವರು ಪಂಜಾಬಿ ಹೇಳ್ಕೊಡೋದು ಆ ತರ ಮಾಡ್ಬೋದು ಅಂದೆ. ಅವ್ರಿಗೆ ಪಿಚ್ ಇಷ್ಟ ಆಯ್ತು. ಪಿಚ್ ಇಷ್ಟ ಆದ್ಮೇಲೆ ಓಕೆ ಕೊಲಾಬ್ರೇಟ್ ಮಾಡೋಣ ಅಂತಂದ್ರು. ಸೊ ದಟ್ ಈಸ್ ವೆನ್ ದೇ ಶೂಟೆಡ್ ದ ಕಾಂಟೆಂಟ್. ಐಡಿಯಾ ನಂದು, ಡೈರೆಕ್ಷನ್ ನಂದು, ಶೂಟ್ ಮಾಡಿದ್ದೆಲ್ಲ ಅವರೇ ಕೊಲಾಬ್ ಕೊಟ್ರು. 1.5 million ವಿಡಿಯೋ ರೀಚ್ ಆಗಿದೆ. ಈಗ ಯಾವುದೇ ಒಬ್ಬ ಕ್ರಿಯೇಟರ್ 5,000 ಫಾಲೋವರ್ ಇರ್ಲಿ, ಎಷ್ಟೇ ಅವ್ನ ಕಂಟೆಂಟ್ ಚೆನ್ನಾಗಿಲ್ಲ ಅಂತಂದ್ರೆ ಅದು ರೀಚ್ ಆಗಲ್ಲ. 1.5 million ರೀಚ್ ಆಗಿದೆ ಅಂದ್ರೆ ಕಂಟೆಂಟ್ ಚೆನ್ನಾಗಿದೆ ಅಂತ. ಕಂಟೆಂಟ್ ಇಸ್ ದ ಕಿಂಗ್ ಇವತ್ತು. ಹೌದು, ನೀವು ಅದ್ರದ್ದು ಹೇಳಿದ್ರಿ, ರೀಚ್ ಆಯ್ತು, ಪಂಜಾಬ್ ನಿಮಗೆ ಅವಕಾಶ ಕೊಡ್ತು. ಇವಾಗ ನೀವು ಪಕ್ಕ ಧೋನಿ ಫ್ಯಾನ್, ಕಟ್ಟರ್ ಧೋನಿ ಫ್ಯಾನು, CSK ಟೀಮ್ಗೆ ಅಪ್ರೋಚ್ ಮಾಡಬಹುದಾಗಿತ್ತಲ್ಲ? ಈಗ ಆಕ್ಚುಲಿ ಹೇಳ್ಬೇಕಂದ್ರೆ ಐ ಆಲ್ಸೋ ಅಪ್ರೋಚ್ಡ್ CSK. CSK ಏನು ಟೀಮ್ ಮ್ಯಾನೇಜರ್ ಇದಾರೆ ರಜಲ್ ಅಂತ, ಅವರು ಇಲ್ಲಿಗೆ ರೀಡ್ಸ್ ಕಾರ್ಟನ್ ಅಲ್ಲ ಇದಕ್ ಬಂದಿದ್ರು, JW ಮ್ಯಾರೆಟ್. ಸೊ ಅಲ್ಲಿಗೆ ಅವರು ಬಂದಾಗ ನಾನು ಧೋನಿನ್ ಮೀಟ್ ಆಗಕ್ ಟ್ರೈ ಮಾಡಿದೆ, ಆಗ್ಲಿಲ್ಲ. ಐ ಗೇವ್ ಧೋನಿದು ಐ ನೀಡೆಡ್ ಅನ್ ಆಟೋಗ್ರಾಫ್ ಅಂತ ಧೋನಿ ಪೋಸ್ಟರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಐ ಆಲ್ಸೋ ಗೇವ್ ದಟ್ ಫಾರ್ ಅನ್ ಆಟೋಗ್ರಾಫ್ ಅವ್ರಿಗೆ ಕೊಟ್ಟೆ. ಬಟ್ ಅವ್ರಿಗೆ ಅಪ್ರೋಚ್ ಮಾಡಿದೆ, ಸರ್ ಈ ತರ ಇದೆ, ಐ ಜಸ್ಟ್ ಅವ್ರು ಹೇಳಿದ್ರು ವಿ ಆರ್ ನಾಟ್ ಇನ್ ಟು ದಿಸ್ ಜಾನರ್ ಆಫ್ ಕಾಂಟೆಂಟ್ ಪ್ರಮೋಷನ್. ಅಂದ್ರೆ ಈ ತರ ಕೊಲಾಬ್ ಮಾಡಿ ಈ ತರ ಮಾಡೋ ಇದ್ರಲ್ಲಿ ನಾವು ಅಂದ್ರೆ ಕೆಲವೊಂದು ಚಾನೆಲ್ ಅಂದ್ರೆ ಏನಂತಾರೆ, ಕೆಲವು ಫ್ರಾಂಚೈಸಸ್ ಗಳದು ಅವ್ರದೇ ಆದಂತ ವೇ ಆಫ್ ಕಾಂಟೆಂಟ್ ಕ್ರಿಯೇಷನ್ ಇರುತ್ತೆ. ಸೊ ಅವ್ರಿಗೆ ಈ ತರದ್ದು ಕಾಂಟೆಂಟ್ ನಮ್ ಪೇಜ್ ಅಲ್ಲಿ ಇದ್ ಮಾಡಲ್ಲ ಅಂತ ಅವ್ರು ಹೇಳಿದ್ರು. ಸೊ ಐ ವಾಸ್ ಲೈಕ್ ಓಕೆ ಫೈನ್ ಸರ್, ನನ್ಗೆ ಅಪ್ರೋಚ್ ಮಾಡ್ಬೇಕಿತ್ತು, ಟ್ರೈ ಮಾಡಿದೆ. ಬಿಕಾಸ್ ಪಂಜಾಬ್ದು ಫಸ್ಟ್ ಮಾಡಿರೋದು, ಅದಾದ್ಮೇಲೆ ಧೋನಿ ಟೀಮ್ ಬೆಂಗಳೂರಿಗೆ ಬಂದಿರೋದು. ನೀವು ಕೇಳಿದ್ರಿಂದ ನಾನು ಕ್ಲಾರಿಟಿ ಕೊಡ್ತಿದ್ದೀನಿ, ನಾನು ಧೋನಿ ಟೀಮ್ ಅವ್ರಿಗೂ ಅಪ್ರೋಚ್ ಮಾಡಿದೆ. ಬಟ್ ಇನ್ ಕೇಸ್ ಧೋನಿ ಟೀಮ್ ಅವ್ರಿಗೆ ಮಾಡಿ, ಇನ್ ಕೇಸ್ ಇವತ್ತು ಆ ವಿಡಿಯೋ ಏನಾದ್ರು ಇದಾಗಿದ್ರೆ ಇನ್ನೂ ನಾನು RCB ಹೇಟರ್ಸ್ ನ ಜಾಸ್ತಿ ಮಾಡ್ಕೊಂತಿದ್ದೆ ಒಂದ್ ಲೆಕ್ಕದಲ್ಲಿ. ಕೆಲವು ಸತಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಆಗಿದ್ದು ಒಳ್ಳೇದಕ್ಕೆ ಅನ್ಕೊಂತೀನಿ. ಬಟ್ ನಾನು ಈಗಲೂ ಐ ಆಮ್ ಅ ಧೋನಿ ಫ್ಯಾನ್, ಐ ಆಮ್ ಅ ಪ್ರೌಡ್ ಧೋನಿ ಫ್ಯಾನ್, ಬಟ್ ಐ ಆಮ್ ಅನ್ RCB ಫ್ಯಾನ್. ವೆನ್ ಇಟ್ ಕಮ್ಸ್ ಟು ಟೀಮ್ ಐ ಆಮ್ ಅನ್ RCB ಫ್ಯಾನ್. ಅಲ್ಲ ಹೌದು, ನೀವು ಕರೆಕ್ಟ್. ಇವಾಗ ಒಂದ್ ಕಡೆ ಏನ್ ಹೇಳ್ತೀರಾ, ಧೋನಿ ಫ್ಯಾನ್ ಅಂತ ಹೇಳ್ತೀರಾ, ಒಂದ್ ಕಡೆ ನಾನು RCB ಫ್ಯಾನ್ ಅಂತ ಹೇಳ್ತೀರಾ. ಸೊ RCB ಫ್ಯಾನ್ ಆದ್ರೆ RCB ಫ್ಯಾನ್ಸ್ ಯಾಕೆ ನಿಮಗೆ ಹೇಟ್ ಮಾಡ್ತಾರೆ? ಆ ಒಂದು ಏಟ್ ಮಾಡೋಕೆ ನೀವೇನಾದ್ರು ಒಂದು ಮಾಡಿರ್ಬೇಕಲ್ಲ. ಸೊ ಅವ್ರಿಗೆ ಹೇಳ್ತಾ ಇದೀನಲ್ಲ, ಅದೇ ಒಂದು ಫಸ್ಟ್ ಒಂದು ಯಾವ್ದು ಕೊಡೋ ಚಾಲೆಂಜ್ಗಳು ಅಲ್ಲ, ಚಾಲೆಂಜ್ ಅಲ್ಲ, ಅದಕ್ಕಿಂತ ಹಿಂದೆ ಏನಂದ್ರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಇರ್ಬೇಕಾದ್ರೆ ಮ್ಯಾಚ್ ಎಲ್ಲ ಸುಮಾರು ಸೋಲ್ತಿತ್ತು. ನಾ ವಿರಾಟ್ ಕೊಹ್ಲಿಗೆ ನನ್ಗೆ ಯಾಕೆ ಐ ಡೋಂಟ್ ಲೈಕ್ ಅಲ್ಲ, ಐ ಲೈಕ್ ಧೋನಿ ಕಂಪೇರ್ ಟು ವಿರಾಟ್ ಕೊಹ್ಲಿ. ಯಾಕೆ ಅಂತಂದ್ರೆ ವಿರಾಟ್ ಕೊಹ್ಲಿ ಇಸ್ ಅ ಪರ್ಸನ್ ಹೂ ಹ್ಯಾಸ್ ಅ ಲಿಟಲ್ ಬಿಟ್ ಆಫ್ ಅಗ್ರೆಷನ್, ಆಟಿಟ್ಯೂಡ್, ಆಯ್ತಾ.
ಧೋನಿ ಇಸ್ ಅ ಪರ್ಸನ್ ಹೂ ಇಸ್ ವೆರಿ ಕೂಲ್, ಹ್ಮ್. ಕಾಮ್. ಹ್ಮ್. ಸೊ ನಂಗೆ ಆ ಪರ್ಸನಾಲಿಟಿ ಅಲ್ಲ, ತುಂಬಾ ಇಷ್ಟ. ಕೆಲವರಿಗೆ ಅದು ಇಷ್ಟ ಆಗುತ್ತಲ್ಲ ಅಲ್ಲ, ಕೊಹ್ಲಿ- ಕೆಲವ್ರಿಗೆ ಅದು ಇಷ್ಟ. ಅದೇ, ಇಟ್ ಇಸ್ ಅನ್ ಇಂಡಿವಿಜುವಲ್ ಚಾಯ್ಸ್ ಹ್ಮ್, ಅಲ್ವಾ. ಹೌದು. ನಾನೇನು ಇಷ್ಟ ಆಗ್ಬಾರ್ದು ಅವ್ರಿಗೆ ಅಂತ ನಾ ಹೇಳ್ತಿಲ್ಲ. ಹ್ಮ್. ಸೊ ಇನ್ ದಟ್ ಟರ್ಮ್ಸ್ ಇಫ್ ಯು ಕಂಪೇರ್, ಐ ಲೈಕ್ ಧೋನಿ. ಸೊ ಅದರಿಂದ ನಾನು ಕೆಲವು ಸತಿ ಏನ್ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಲಾಸ್ಟ್ ಇಯರ್ ಮ್ಯಾಚ್ ಬಗ್ಗೆ ಮಾತಾಡ್ತಿದ್ದೀನಿ ಸೋತಾಗ, ಓಕೆ. ನಾನು ಐ ಹ್ಯಾವ್ ಸೆಡ್ ಓಪನ್ಲಿ ಆನ್ ದ ಮೀಡಿಯಾ ದಟ್ ಗುರು ಫಸ್ಟ್ ಕ್ಯಾಪ್ಟನ್ಸಿ ಚೇಂಜ್ ಮಾಡ್ ಗುರು, ಆವಾಗ RCB ಗೆಲ್ಲುತ್ತೆ ಅಂತ. ಹ್ಮ್. ಬಟ್ ನಾನು ಹೇಳಿದ್ ಸತ್ಯ ಆಗಿಲ್ವಾ ಇವತ್ತು? ಅದನ್ನ ನಾನು RCB ಫ್ಯಾನ್ಸ್ ಕೇಳಕ್ ಇಷ್ಟಪಡ್ತೀನಿ. ರಜತ್ ಪಟಿದಾರ್ ಇವತ್ತು ಕ್ಯಾಪ್ಟನ್ ಆಗಿದ್ದಾರೆ. ಹಿ ಬಾಟ್ ಅಸ್ ಟು ದ ಫೈನಲ್ಸ್. ಟ್ರಸ್ಟ್ ಮೀ, ವಿ ವಿಲ್ ವಿನ್ ದಿಸ್ ಫೈನಲ್. ಪಕ್ಕಾ RCB ಸತಿ ಫೈನಲ್ಸ್ ಗೆದ್ದೇ ಗೆಲ್ಲುತ್ತೆ. ನಾಳಿನ ಮ್ಯಾಚ್ ಬಗ್ಗೆ ನನಗಂತೂ 100% ಇದಿದೆ. ನಾನು ನಿನ್ನೆ ಆಕ್ಚುಲಿ ಚರ್ಚ್ ಸ್ಟ್ರೀಟ್ ಅಲ್ಲಿ ಹೋಗ್ತಾ ಒಂದಿಷ್ಟು ಜನರನ್ನು ಮಾತಾಡ್ಸ್ಕೊ ಬಂದೆ. ದೇರ್ ಒಪಿನಿಯನ್ ಇಸ್ ಆಲ್ಸೋ ದ ಸೇಮ್. ದೇ ಸೇ ಇಫ್ ಮುಂಬೈ ಕಮ್ಸ್ ಟು ಫೈನಲ್ಸ್, ದರ್ ಇಸ್ ದ ವೆರಿ ಲೆಸ್ ಚಾನ್ಸ್ ಫಾರ್ RCB. ತುಂಬಾ ಪಂಜಾಬ್ ಬಂದ್ರೆ ಪಕ್ಕಾ ಗೆಲ್ಲುತ್ತೆ ಅಂತ. ಅಂಡ್ ಗಾಡ್ಸ್ ಗ್ರೇಸ್, ಪಂಜಾಬ್ ಫೈನಲ್ಸ್ ಬಂದಿದೆ, RCB ಟಕ್ಕರ್ ಹೊಡಿತಿದೆ. ಅಂಡ್ ಇಟ್ ಇಸ್ ಫಸ್ಟ್ ಟೈಮ್ ಟು ಬೋತ್ ಆಫ್ ದೆಮ್. ಹೌದು. ಅಂಡ್ ಇಲ್ಲಿ ನನ್ಗೇನು ಇಲ್ಲಿ ಧೋನಿನೂ ಇಲ್ಲ, ವೇರ್ ಐ ಕುಡ್ ಸೇ ನಾನು ಇವರಿಗೆ ಸಪೋರ್ಟ್ ಮಾಡ್ತೀನಿ ಅಲ್ಲ, ಅಂತ. ನೀವು ಪಂಜಾಬ್ಗೆ ಪಾರ್ಟ್ ಆಫ್ ಇದಾಗಿ ಕೊಲಾಬ್ರೇಷನ್ ಅಲ್ಲಿ ಅಲ್ಲ, ಪಂಜಾಬಿಗೆ ನಾನು ಪಾರ್ಟ್ ಆಫ್ ಕೊಲಾಬ್ರೇಷನ್ ಮಾಡಿರೋದೇನು ಅಂತಂದ್ರೆ, ಪಂಜಾಬ್ ಟೀಮ್ ಅಲ್ಲಿ ದೇ ಹ್ಯಾವ್ ರೆಪ್ರೆಸೆಂಟೆಡ್ ಮೀ ಆಸ್ ಅ RCB ಗೈ. ಐ ಹ್ಯಾವ್ ಆಕ್ಚುಲಿ ವೆಂಟ್ ದೇರ್ ಅಂಡ್ ಸೆಡ್, ನೀವು ನನ್ನ, ಅದು ಆಕ್ಚುಲಿ ಕಂಟೆಂಟ್ ಇಷ್ಟೇ ಇದ್ದಿದ್ದು, ನೀವು ನನ್ನ ಎಕ್ಸ್ ನ ತಗೊಂಡೆ, ನಾನು ನಿಮ್ ಎಕ್ಸ್ ತಗೊಂಡೆ ಅಂತ. ಅವರು ನನ್ನ ಎಕ್ಸ್ ಅಂದ್ರೆ ಚಾಲ್ ನ ಅವರು ತಗೊಂಡಿದ್ದಾರೆ. ಅವರು ನಮ್ಮ ಎಕ್ಸ್ ತಗೊಂಡೆ ಅಂದ್ರೆ ಜಿತೇಶ್ ಶರ್ಮಾ ಆ ಕಡೆ ಹೋಗಿದ್ದಾರೆ. ಸೊ ನೀವಿಬ್ರು ಎಕ್ಸ್ ತಗೊಂಡ್ರಿ, ಲಾಸ್ಟಿಗೆ ಯಾರು ನಿಮ್ ಎಕ್ಸ್ ಅಂತಂದಾಗ ನಾನು ಹಿಂಗೆ ಶರ್ಟ್ ತೆಗ್ದ್ಬಿಟ್ಟು ನಮ್ದು ಎಕ್ಸ್ ಚಾಲು ಅಂತ ರಿವೀಲ್ ಮಾಡ್ತೀವಿ, ಅವರು ಜಿತೇಶ್ ಅಂತ ರಿವೀಲ್ ಮಾಡ್ತಾರೆ. ಅದಾದ್ಮೇಲೆ ವಿ ಬೋತ್ ಬ್ಲೀಡ್ ರೆಡ್, ಕಮ್ ವಾಚ್ ದ ಮ್ಯಾಚ್ ಅಂತ ನಾವ್ ಅಂತೀವಿ. ಸೊ ಇಟ್ ವಾಸ್ ಅ ಮ್ಯೂಚುವಲ್ ಕಾಂಟೆಂಟ್ ವೇರ್ ವಿ ಆರ್ ಟುಗೆದರ್. ಇಟ್ಸ್ ವಿ ಬೋತ್ ಬ್ಲೀಡ್ ರೆಡ್ ಅನ್ನೋದು, ದಟ್ ಇಸ್ ವಾಟ್ ಇಸ್ ದ ಥೀಮ್, ಕಾಮನ್ ಇದೆ ಅನ್ನೋ ತರ. ಅಂಡ್ ದ ಹೋಲ್ ಐಡಿಯಾಲಜಿ ನಾವು ಮಾತಾಡಿದ್ದು ಹಿಂಗೆ, ಏನಂತಂದ್ರೆ ನೀವು ನಿಮ್ ಟೀಮ್ ಸಪೋರ್ಟ್ ಮಾಡಿ, ಬಂದು ಮ್ಯಾಚ್ ನೋಡಿ. ದಟ್ ವಾಸ್ ದ ಐಡಿಯಾ. ಅಂಡ್ ನಾವ್ ಅದು ಕಂಟೆಂಟ್ ಮಾಡಿರೋದು, ಇಫ್ ಯು ರಿಮೆಂಬರ್, ಫ್ರೈಡೆ ಮ್ಯಾಚ್ ಇತ್ತು, ಶನಿವಾರ ಮ್ಯಾಚ್ ಇರ್ಲಿಲ್ಲ, ಸಂಡೇ ಮತ್ತಲ್ಲಿ ಮ್ಯಾಚ್ ಇತ್ತು. ಇದು ಫ್ರೈಡೆ ಬೆಳಗ್ಗೆ ಶೂಟ್ ಮಾಡಿರೋದು. ಫ್ರೈಡೇನೆ ಹಾಕ್ಬೇಕಿತ್ತು ಅವ್ರ ಕಂಟೆಂಟ್ ಚಿನ್ನಸ್ವಾಮಿ ಮ್ಯಾಚ್ಗೆ. ಬಟ್ ಅವ್ರದ್ದು ಆಲ್ರೆಡಿ ಹಿಂದಿನ ಕಂಟೆಂಟ್ ಒಂದು ರೋ ಅಲ್ಲಿ ಇರೋದ್ರಿಂದ ಅವ್ರು ಹೇಳಿದ್ರು ಒಂದಿನ ಬಿಟ್ಟಾಕ್ತಿವಿ ಅಂತ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ. ಸೊ ಅವ್ರು ಅಲ್ಲಿ ಹೋಗಾದ್ಮೇಲೆ ಆ ಕಂಟೆಂಟ್ ರಿಲೀಸ್ ಮಾಡಾದ್ಮೇಲೆ ಒಳ್ಳೆ ರೀಚ್ ಆಯ್ತು, ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಎಷ್ಟೊಂದ್ ಜನ ನೋಡಿದವರು ಫಸ್ಟ್ ಟೈಮ್ ಆಕ್ಟರ್ ತರ ಒಂದೇ ಸತಿ ಚೆನ್ನಾಗಿ ಮಾಡಿದೀರಾ ಅಂದ್ರು, ವಿಚ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್. ಸೊ ಇವಾಗ ನೀವು ಸಾಕಷ್ಟು ಆಟಗಾರರು ಫ್ರಾಂಚೈಸಿಗಳನ್ನ ನೀವು ಅಂದ್ರೆ ಟಚ್ ಅಲ್ಲಿ ಇದ್ದೀರಾ. ಯಾವ್ಯಾವ ಆಟಗಾರರ ಜೊತೆ ಮೀಟ್ ಆಗಿದ್ದೀರಾ, ಫೋಟೋ ತೆಗೆಸ್ಕೊಂಡಿದ್ದೀರಾ, ಮತ್ತೆ ಆಟೋಗ್ರಾಫ್ ತಗೊಂಡಿದ್ದೀರಾ? ಸೊ ಆಕ್ಚುಲಿ ನಾನು ಲಾಸ್ಟ್ ಇಯರ್ ಯಾವಾಗ ಪ್ಲೇಯರ್ಸ್ನೆಲ್ಲ ಮೀಟ್ ಆಗೋಕೆ ಶುರು ಮಾಡಿದೆ, ಲಾಸ್ಟ್ 2 years ಇಂದ ನಂದೇ ಆದಂತ ಒಂದು ಟ್ರೆಂಡ್ ಇಟ್ಕೊಂಡಿದೆ. ಸೊ ಫಸ್ಟ್ ಏನ್ ಮಾಡ್ತಿದ್ದೆ ಅಂತಂದ್ರೆ, ಇದು ಬಿಲೀವೇ ಮಾಡಲ್ಲ ಯಾರು, ಅಷ್ಟು ಕ್ರಿಯೇಟಿವ್ ಅಂತಾನು ಅನ್ಬೋದು. ಈಗ 5-star ಹೋಟ್ಲಲ್ಲಿ ನೀವು ವಾಶ್ರೂಮ್ಗೆ ಹೋದ್ರೆ ಒಂದು ನ್ಯಾಪ್ಕಿನ್ ಬರುತ್ತೆ ಗೊತ್ತಾ, ದುಡ್ಡು. ಸೊ ನೀವು ತುಂಬಾ ದೊಡ್ಡ ಸ್ಟಾರ್ ಹೋಟ್ಲಿಗೆ ಹೋದ್ರೆ ತುಂಬಾ ದೊಡ್ಡ ಚೆನ್ನಾಗಿರೋ ನ್ಯಾಪ್ಕಿನ್ ಸಿಕ್ತಿತ್ತು. ಸೊ ಆ ನ್ಯಾಪ್ಕಿನ್ ಅನ್ನ ನಾನು ಒಂದು ಫೋಲ್ಡ್ ಅಂತ ಮಾಡ್ಬಿಟ್ಟು ಅದ್ರಲ್ಲಿ 1 by 1 ಒಬ್ಬೊಬ್ರದ್ದೇ ಸಿಗ್ನೇಚರ್ ತಗೊಂಡಿದ್ದೆ. ಸೊ ಲಾಸ್ಟ್ ಮೊದ್ಲು ನಾನು ರಜಲ್ದು ತಗೊಂಡಿದ್ದೆ, ಶ್ರೇಯಸ್ ಅಯ್ಯರು, ಮತ್ತೆ ಇವನು ರಿಂಕು ಸಿಂಗು, ಮತ್ತೆ ನಮ್ಮ ಸಿರಾಜು, ಈ ತರ ಒಂದಿಷ್ಟು ಜನ, ಸುಮಾರು ಜನರದ್ದು ತಗೊಂಡಿದ್ದೆ ಆಟೋಗ್ರಾಫ್. ಐ ಮೀನ್ ಒಂದು 2 ಖರ್ಚೀಫ್ ಫುಲ್ ಆಗಿತ್ತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಸುಮಾರು KKR ಟೀಮ್ ಅವ್ರು ತಗೊಂಡಿದ್ದೆ, RCB ಅವ್ರದ್ದು ತಗೊಂಡಿದ್ದೆ ಲಾಸ್ಟ್ ಇಯರ್. ಬಟ್ ಟ್ರಸ್ಟ್ ಮೀ, ಈ ಸರಿ ನಂಗೆ RCB ಅವ್ರದ್ದು ಯಾರ್ದು ಜಾಸ್ತಿ ತಗೊಳ್ಳೋದಕ್ಕೆ ಆಗಿಲ್ಲ. ದಟ್ ಸೇಸ್ ಹೌ ಮಚ್ ಡಿಮ್ಯಾಂಡ್ RCB ಹ್ಯಾಸ್ ಅನ್ನುವಂಥದ್ದು ಒಂದು ವಿಚಾರ. ಎರಡನೇ ವಿಚಾರ, ಆಸ್ ಐ ಸೆಡ್ ಯು, ನಾನು ನಿಮ್ಗೆ ಯಾರ್ಯಾರು ತಗೊಂಡಿದ್ದೆ ಅಂತ ನೀವು ಕೇಳಲಿಕ್ಕೆ ಹೋದಾಗ, ಸೊ ಈ ಸತಿ ನನಗೆ when it comes to RCB, I was very lucky to get this person's autograph, ಕೃಣಾಲ್ ಪಾಂಡ್ಯ. ಸೊ ಇದು ಆಕ್ಚುಲಿ ಅವ್ರದ್ದು ಪ್ರೀವಿಯಸ್ ಇಯರ್ ಅವ್ರು ಬೇರೆ ಫ್ರಾಂಚೈಸ್ ಆಡ್ಬೇಕಾದ್ರೆ ನಾನು ತಗೊಂಡಂತ ಫೋಟೋ ಇದು. ಆ ಫೋಟೋನೇ ಪ್ರಿಂಟ್ ಹಾಕ್ಬಿಟ್ಟು ಕೃಣಾಲ್ ಪಾಂಡ್ಯ ಬೆಸ್ಟ್ ವಿಶಸ್ ಅಂತ ಬರ್ದಿದ್ದಾರೆ. ಅವ್ರ ಜೊತೆಗೆ ಫೋಟೋ ತಗೊಂಡಿದ್ದೆ. ಸೊ ಇದು ನಿಮ್ ಲಿಸ್ಟ್ RCB ಯಾರು ತಗೋಬೇಕು? ಹಾ, ಇದು ಆಕ್ಚುಲಿ ನೋಡಿ, ಇದು ತೋರ್ಸ್ಲೇಬೇಕು, ಇದು ಲಿಸ್ಟ್. ಸೊ ಐ ಥಿಂಕ್ ಇದ್ರಲ್ಲಿ ಒಬ್ರು ಪ್ಲೇಯರ್ ಅಷ್ಟೇ ತಗೊಂಡಿದೀನಿ ಇದ್ರಲ್ಲಿ. ಪಟಿದಾರ್ ಮತ್ತೆ ಟೀಮ್ ಡೇವಿಡ್ ಆಗಿದೆಯಾ? ಅಲ್ಲ,
ಅಲ್ಲ ಇವರು ಪೋಸ್ಟ್ ಇಲ್ಲಿದೆ ಅನ್ಸುತ್ತೆ. ನಾನು ರಜತ್ ಪಟಿದಾರ್, ಹಾ ಇಲ್ಲಿ ನೋಡಿ ಇಲ್ಲಿದೆ. ಸೊ ಇದರಲ್ಲಿ ರಜತ್ ಪಟಿದಾರ್ದು ಒಂದು ಆಟೋಗ್ರಾಫ್ ಸಿಕ್ಕಿದೆ ನನಗೆ. ಅದು ಫೋಟೋ ಸಿಕ್ಕಿಲ್ಲ. ಐ ಗಾಟ್ ಅನ್ ಆಟೋಗ್ರಾಫ್ ಫ್ರಮ್ ಹಿಮ್. ಮತ್ತೆ ಇದ್ರಲ್ಲಿ ಆಲ್ಮೋಸ್ಟ್ ಪಂಜಾಬ್ ಅವ್ರದ್ದು ಟೀಮ್ ಅವ್ರದ್ದು ಎಲ್ಲಾರ್ದು ಸಿಕ್ಕಿದೆ. ಶ್ರೇಯಸ್ ಅಯ್ಯರ್ದು ಸಿಕ್ಕಿದೆ, ಪ್ರೀತಿ ಜಿಂತಾದ್ ಸಿಕ್ಕಿದೆ, ಇದು ರಿಕ್ಕಿ ಪಾಯಿಂಟಿಂಗ್ ಅವರ ಟೀಮಿನ ಏನು ಕೋಚ್ ಇದಾರೆ ಅವ್ರದ್ದು ಸಿಕ್ಕಿದೆ. ಅಂಡ್ ಸಿ ದಿಸ್ ಪೋಸ್ಟರ್ ಐ ವಾಂಟ್ ಟು ಆಕ್ಚುಲಿ ಶೋ. ಕೊಹ್ಲಿನ ಚೀಕು ಅಂತ ಕರೀತಾರೆ ಪ್ರೀತಿಯಿಂದ. ಸೊ ನಾನು ಈ ತರ ಕಿಂಗ್ ಚೀಕು ಮತ್ತೆ ನಮ್ಮ ಶ್ರೇಯಸ್ ಅಯ್ಯರ್ನ ದೇ ಕಾಲ್ ರೋಲ್ಸ್ ರಾಯ್ಸ್ ಇನ್ ಥರ್ಡ್ ಗೇರ್ ಅಂತ ಈ ಪೋಸ್ಟರು ಇಟ್ಕೊಂಡು ಹೋಗಿದ್ದೆ. ಮತ್ತೆ ಇದು ಬಂದು ಧೋನಿ ಅವ್ರದ್ದು. ಇಲ್ಲೂ ಸಹ ಚಿಕ್ಕು ಅಂತಿದೆ, ಕೂಲ್ ತಾಲಾ ಫಾರ್ ಅ ರೀಸನ್, ವಿರಾಟ್ ವಿ ಟ್ರಸ್ಟ್ ಯು ಅಂತ. ಅಂಡ್ ದಿಸ್ ವಾಸ್ ದ ಪೋಸ್ಟರ್. ಆಕ್ಚುಲಿ ಐ ಥಾಟ್ ನಾನು ಎಲ್ಲ ಅದಕ್ಕೋಸ್ಕರ ಇದನ್ನು ಮಾಡಿದ್ದೆ. ದಿಸ್ ವಾಸ್ ಸಮಥಿಂಗ್, ಇದ್ರ ಅವಶ್ಯಕತೆ ನಂಗೆ ಇರ್ಲಿಲ್ಲ. ಬಟ್ ಸ್ಟಿಲ್ ನಾನು ಏನಕ್ಕೆ ಮಾಡಿದೆ ಅಂತಂದ್ರೆ ಐ ವಾಂಟೆಡ್ ಟು ಸ್ಪ್ರೆಡ್ ಇಟ್ ಅಂತ. ಈ ತರ ಒಂದು ಪೋಸ್ಟರ್ ಮಾರ್ಬೇಕಂತಾನೆ ಯಾವಾಗ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು ಆ ಮ್ಯಾಚಿಗೆ ಐ ಬಾಟ್ ಆಲ್ ದೀಸ್ ಪೋಸ್ಟರ್ಸ್. ಅಂಡ್ ಎಲ್ಲ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಅವ್ರಿಗೆ ಅರೌಂಡ್ 20% ಡಿಸ್ಕೌಂಟ್ ಅಲ್ಲೇ ಐ ಸೋಲ್ಡ್ ಆಲ್ ದೀಸ್ ಪೋಸ್ಟರ್ಸ್ ಅಲ್ಲಿ. ಪ್ಲಸ್ ಇದು ಶ್ರೇಯಸ್ ಅಯ್ಯರ್ ಅವ್ರ ಜೊತೆಗೆ ತಗೊಂಡಂತ ಫೋಟೋಸ್ ಲಾಸ್ಟ್ ಇಯರ್. ಮತ್ತೆ ಹಿ ಇಸ್ ದ ಗೈ ವಾಸ್ ಗೇಮ್ ಚೇಂಜರ್, ಆಕ್ಚುಯಲ್ ಗೇಮ್ ಚೇಂಜರ್. ಅಂದ್ರೆ ನಿಜವಾಗ್ಲೂ RCB ಎಲ್ಲಾ ಸೆಲೆಕ್ಷನ್ ಬಗ್ಗೆ ನಾನು ಖುಷಿ ಇದೀನಿ, ಎಕ್ಸೆಪ್ಟ್ ದಿಸ್ ಒನ್ ಪ್ಲೇಯರ್. ಪ್ರಾಬಬ್ಲಿ ಅವನೊಬ್ಬ ನಮ್ಮ ಟೀಮ್ ಅಲ್ಲಿ ಇದ್ದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಅ ವೆರಿ ಡಿಫ್ರೆಂಟ್ ಗೇಮ್. ಅಂಡ್ ಐ ಆಮ್ ಆಲ್ಸೋ ಬಿಗ್ ಫ್ಯಾನ್ ಆಫ್ ದಿಸ್ ಪರ್ಸನ್. ಇವರು ಇಲ್ಲೇ ನಮ್ಮ ಏರಿಯಾದಲ್ಲೇ ಇರೋದು. ದೇವದತ್ ಪಡಿಕಲ್ಗೆ ಇದು ಪೋಸ್ಟರ್ ತಗೊಂಡ್ ಹೋಗ್ತಿದೆ ಯಾವಾಗ್ಲೂ, ದೇವ್ ಹಿಟ್ ಬಾಲ್ ಟು ನಿಮ್ಮ ಮನೆ ಅಂತ. ಸೊ ಆ ರೀತಿ. ಅಂಡ್ ದಿಸ್ ಇಸ್ ದ ಪೋಸ್ಟರ್ ಫಾರ್ ಕೃನಾಲ್. ಇದು ನಾನೇ ಡಿಸೈನ್ ಮಾಡಿದ್ದು. ಯು ಸ್ಪೆಲ್ ಬಾಲ್ ಲೈಕ್ ಅ ಸ್ಪಿನ್, ಕ್ಯಾನ್ ಐ ನೇಮ್ ಯು ದ ಗೇಮ್ ಚೇಂಜರ್ ಪಾಂಡ್ಯ ಬಾಯ್ ಅಂತ. ಅಂಡ್ ನಮ್ಮ ಸೂಪರ್ ಕೋಚ್ಗೋಸ್ಕರ ಇದು. ಅಂಡ್ ದಿಸ್ ಒನ್ ಪೋಸ್ಟರ್ ಇಸ್ ವೆರಿ ಮೆಮೊರೇಬಲ್ ಟು ಮೀ. ಇದು RCB ಓಪನಿಂಗ್ ದಿನ. ಒನ್ ಕಿಂಗ್, ಒನ್ ಟೀಮ್, ಒನ್ ಡ್ರೀಮ್, ವಿರಾಟ್ ಅಂಡ್ RCB ಫಾರ್ ಎವರ್. ವಿರಾಟ್ ಕೊಹ್ಲಿ ದ ಹಾರ್ಟ್ ಬೀಟ್ ಆಫ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಇದು ಒಂದು ಪೋಸ್ಟರ್. ಅಂಡ್ ದಿಸ್ ಇಸ್ ಆಲ್ವೇಸ್ ಆರ್ ಸ್ಲೋಗನ್, ನಿಮ್ಗೆ ಗೊತ್ತಿದ್ದಂಗೆ. ಈ ಸಲ ಕಪ್ ನಮ್ದೇ ಅಂತ. ಇದು ನಾ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಎರಡೂ ಸಹ ಪೋಸ್ಟರ್ ಮಾಡಿದ್ದೆ. ಅಂಡ್ ಅಲ್ಲಿ ಎಷ್ಟು ಜನ ಫ್ಯಾನ್ಸ್ ಆಗತ್ತೆ ಅವ್ರಿಗೆ ಒಂದ್ಸತಿ ನಲ್ಪಾಡ್ ಅವ್ರಿಗೂ ಕೊಟ್ಟಿದ್ದೆ ಈ ಪೋಸ್ಟರ್ ತಗೊಂಡೋಗ್ಬಿಟ್ಟು ಅವರು ಸಹ ತೋರ್ಸಿದ್ರು. ಸೊ ದಿಸ್ ಇಸ್ ದ ಫ್ಯಾನ್ ಲವ್ ಐ ಹ್ಯಾವ್ ಫಾರ್ RCB ಥ್ರೂ ಔಟ್. ಅವರು ಸೋತ್ರು RCB, ಸತ್ರು RCB ಅಂತಾರಲ್ಲ, ಆ ತರ ವೆನ್ ಇಟ್ ಕಮ್ಸ್ ಟು ಅ ಟೀಮ್ ಐ ಆಮ್ ಅನ್ RCB ಫ್ಯಾನ್. ಬಟ್ ವೆನ್ ಇಟ್ ಕಮ್ಸ್ ಟು ಇಂಡಿವಿಜುವಲ್ ಐ ಆಮ್ ಅ ಧೋನಿ ಫ್ಯಾನ್. ಅದನ್ನ ನಾನು ಇವತ್ತೊಂದು ನಾಳೆ ಒಂದು ಹೇಳಿದ್ರೆ ನಾನು ಡಬಲ್ ಸ್ಟ್ಯಾಂಡರ್ಡ್ ಆಗ್ಬಿಡ್ತೀನಿ. ಸೊ ನಾನ್ ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ, ನಾನು ಒಂದೇ ಸ್ಟ್ಯಾಂಡರ್ಡ್. ನಾನು ಇರೋ ವಿಚಾರನ ಇದ್ದಿದ್ದಂಗೆ ನಾನು ಒಬ್ಬ ವ್ಯಕ್ತಿಯಾಗಿ RCB ಫ್ಯಾನು, ಒಂದು ಟೀಮ್ ಆಗಿ ಸದಾಕಾಲ ಧೋನಿ ಫ್ಯಾನ್. ಸಾರಿ, ಒಂದು ಟೀಮ್ ಆಗಿ ಸದಾಕಾಲ RCB ಫ್ಯಾನು. ಒಂದು ಪ್ಲೇಯರ್ ಅಂತಂದ್ರೆ ಐ ಆಮ್ ಧೋನಿ ಫ್ಯಾನ್ ಬಿಕಾಸ್ ಆಫ್ ಹಿಸ್ ವ್ಯಕ್ತಿತ್ವ. ಅಂಡ್ ಇನ್ನೂ ಪ್ಲೇಯರ್ಸ್ ಇದಾರೆ ನಾನು ತುಂಬಾ ಇಷ್ಟ ಪಡೋದು. ನಂಗೆ ಚಹಲ್ ಅಂದ್ರೆ ತುಂಬಾ ಇಷ್ಟ. ಚಹಲ್ ಬೌಲಿಂಗ್ ತುಂಬಾ ಇಷ್ಟ. ಕ್ಯಾಪ್ಟನ್ ಶುಭ್ಮನ್ ಗಿಲ್ ಒಳ್ಳೆ ಪ್ಲೇಯರ್, ಹಿ ಹ್ಯಾಸ್ ಅ ವೆರಿ ಗುಡ್ ಫ್ಯೂಚರ್. ಸೊ ಈ ಪ್ಲೇಯರ್ಸ್ ಎಲ್ಲ ಇಷ್ಟ. ಬಟ್ ಫ್ಯಾನ್ ತರ ಐ ಹ್ಯಾವ್ ನೆವರ್ ಟ್ರೀಟೆಡ್ ದೆಮ್. ಓನ್ಲಿ ಪರ್ಸನ್ ಹೂ ಐ ಕ್ಯಾನ್ ಬಿ ಅ ಬಿಗ್ ಫ್ಯಾನ್ ಆಫ್ ಇಸ್ MS ಧೋನಿ. ಅಂಡ್ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಇಷ್ಟಬೇಕು ಕೊಟ್ಟಿರೋದು ತುಂಬಾ ಬೇಜಾರಿದೆ ನಂಗೆ. ಯಾಕಂತಂದ್ರೆ ಹಿ ಹ್ಯಾಡ್ ಅ ಲಾಟ್ ಆಫ್ ಪೊಟೆನ್ಷಿಯಲ್ ಟು ಪ್ಲೇ ಅಂಡ್ ಕಾಂಟ್ ಸೇ ಎನಿಥಿಂಗ್ ಹಿಂಗಾಗಿದೆ. ಸೊ ಐ ಹೋಪ್ ದ ಮ್ಯಾಚ್ ಪ್ರಿಟಿ ಮಚ್ ಎಕ್ಸೈಟೆಡ್. ಫೈನಲಿ ಪಂಜಾಬ್ ಮೇಲೆ RCB ಗೆಲ್ತಾರೆ. ಅದೇ ಈಗ ನಾಳಿನ ಮ್ಯಾಚ್ ಮೇಲೆ ಮಾತಾಡೋದಿದ್ರೆ ಬ್ರದರ್, ಸಿಕ್ಕಾಪಟ್ಟೆ ನನ್ಗೆ ಎಕ್ಸ್ಪೆಕ್ಟೇಷನ್ ಇದೆ. ಎಸ್ಪೆಷಲಿ ವಿರಾಟ್ ಕೊಹ್ಲಿ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದ್ರೆ ದೇ ಸೇ ಈಸ್ ಅ ವೆರಿ ಗುಡ್ ಚೇಸರ್ ಅಂತ. ಇಫ್ ಪಂಜಾಬ್ ಪ್ಲೇಸ್ ಫಸ್ಟ್ ಅಂಡ್ RCB ಪ್ಲೇಸ್ ಸೆಕೆಂಡ್, there is high chance RCB is going to win. But if RCB plays first and Punjab plays second, then
RCB ಮಿನಿಮಮ್ ಅಂದ್ರು 200 ಮೇಲೆ ಟಾರ್ಗೆಟ್ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಶ್ರೇಯಸ್ ಅಯ್ಯರ್ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಅದೊಂದು ಭಯಾನೂ ಇದೆ ನನಗೆ ಒಂದ್ ಸ್ವಲ್ಪ. ಬಟ್ ಚಹಲ್ ಬೌಲಿಂಗ್ ಮೇಲೆ ನಿಜವಾಗ್ಲೂ ಭಯ ಇದೆ. ಎಷ್ಟೊಂದ್ ಸತಿ ನಮಗೆ ನಾವೇ ಅನ್ಕೊಂಡಿದ್ದಂಗೆ ನಾವ್ ಯಾರನ್ನ ಬೇರೆ ಟೀಮ್ ಅವ್ರು ಕೊಟ್ಟಿದೀವಿ, ಎಷ್ಟೋ ಮ್ಯಾಚ್ ನೀವು ನೋಡಿರ್ಬೋದು. ಫಾರ್ ಎಕ್ಸಾಂಪಲ್ ಮಿಯಾ ಅಂತೀವಲ್ಲ, ಮಿಯಾ ಬಾಯ್ ಯಾರು, ಸಿರಾಜು ಇವ್ರ ಜೊತೆ ಮ್ಯಾಚ್ ಆಡಿದಾಗ ಸಿರಾಜಿಗೆ ನಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ ಎಲ್ಲ ಗೊತ್ತಿರುತ್ತೆ. ಸೊ ಇಟ್ ಬಿಕಮ್ಸ್ ಈಸಿಯರ್ ಫಾರ್ ಹಿಮ್ ಟು ಬೌಲ್ ಫಾರ್ ಅಸ್. ಅದೇ ತರ ಈಗ ಚಹಲ್ಗೂ ಈಸಿಯರ್ ಆಗುತ್ತೆ. ಸೊ ಅದರಿಂದ ನಾಳಿನ ಸ್ಕ್ವಾಡ್ ಮೇಲೆ ನಂಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ ಬ್ರದರ್, ಏನ್ ಆಗ್ಬೋದು ಸ್ಕ್ವಾಡ್ ಅಂತ. ಬಟ್ ನಮ್ಮ ಕಡೆಯ ಒಂದಿಷ್ಟು ಫಾರಿನ್ ಪ್ಲೇಯರ್ಸ್ ಏನಿದ್ದಾರೆ, ಟಿಮ್ ಡೇವಿಡ್ ಇರ್ಬೋದು, ನಮ್ಮ ಬೌಲರ್ ಯಾರು ಈಗ ವಾಪಸ್ ಬಂದ್ರು, ಅವ್ರ ಮೇಲೆ ಸಿಕ್ಕಾಪಟ್ಟೆ, ಹೇಸಲ್ವುಡ್ ಮೇಲೆ ಐ ಹ್ಯಾವ್ ಅ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್. ಸೊ ದೇ ಕ್ಯಾನ್ ಬಿ ಅ ಗೇಮ್ ಚೇಂಜರ್ ಫಾರ್ ಅಸ್. But similarly in that team there are a couple of game changers. But Priyansh ಅವ್ರ ಕಡೆ ಯಂಗ್ ಪ್ಲೇಯರ್, ಸೊ ಇವರೆಲ್ಲ ಗೇಮ್ ಚೇಂಜ್ ಮಾಡ್ಬೋದು. ಬಟ್ ನನ್ನ ಈ ಬಾರಿಯ ಎಕ್ಸ್ಪೆಕ್ಟೇಷನ್ 100% RCB. ಅಟ್ ಲೀಸ್ಟ್ ಗುರು ಎಷ್ಟ್ ಟೈಮ್ ಆಯ್ತು, RCB ಇದೊಂದು ಕನ್ಸು ಗುರುವೆ. ಅಂಡ್ RCB ಈಗ್ಲೂ ನಾವು RCB ಕೆಫೆಗೆ ಹೋದಾಗ ಎಲ್ಲಾ ಫಿಲ್ ಆಗಿದೆ, ಅಲ್ಲೊಂದು RCB ದೊಂದು ಪೋಸ್ಟರ್ ಇಲ್ಲ. ಐ ಥಿಂಕ್ ಮೊನ್ನೆ ಯಾವ್ದೋ ವಿಡಿಯೋ ನೋಡ್ತಿದ್ದೆ, ಎಲ್ಲಾ ಪೇಜಸ್ದು ಫ್ಯಾನ್ ಬೇಸ್ ತೋರಿಸ್ತಾ ಇದ್ರು. RCB 20 ಮಿಲಿಯನ್ ಇದೆ. 20 ಮಿಲಿಯನ್ ಇದ್ರು ಲೈಕ್ ನಾವಿನ್ನೂ ಒಂದು ಕಪ್ ಗೆದ್ದಿಲ್ಲ, ಅವರು ಗೆದ್ದಿಲ್ಲ ಕಪ್ಪು, ಬಟ್ ನಾವು 3-4 ಸತಿ ಹೋಗಿ ಗೆದ್ದಿಲ್ಲ. ಅದರಿಂದ ನಂಗೆ ಐ ಹ್ಯಾವ್ ದಟ್ ಫೀಲಿಂಗ್ ವಿದ್ ಇನ್ ಮೀ ದಟ್ ನನ್ಗೆ ಸ್ವತಃ ಅಹಮದಾಬಾದ್ ಹೋಗಕ್ ಆಗಿಲ್ಲ ಅಂದ್ರು ಇಲ್ಲಿಂದಾನೇ ಕೂತು ಐ ಪ್ರೇ ದಟ್ RCB ವಿಲ್ ವಿನ್, ಮಸ್ಟ್ ವಿನ್. ಅಂಡ್ ಐ ವಿಶ್ ಆಲ್ ದ ಬೆಸ್ಟ್ ಟು RCB. ಲಾಸ್ಟಿಗೆ ಏನಿಲ್ಲ, ನಾನು ಇದೊಂದೇ ಪೋಸ್ಟರು RCB ತೋರಿಸೋದು. ಈ ಸಲ ಕಪ್ಪು ಯಾವಾಗ್ಲೂ ನಮ್ದೆ. ನೋಡಿ, ನಾನು ಹೊರಗಡೆ ಇನ್ನೂ ಒಂದ್ ಹೇಳ್ತೀನಿ, ಹೊರಗಡೆಯಿಂದ ಎಲ್ಲೋ ಡ್ರೆಸ್ ಹಾಕೊಂಡಿರ್ಬೋದು ಈಗ ಇದು ಮಾತಾಡ್ಬೇಕಾದ್ರೆ, ನಿಮ್ಗೆ ಅನ್ಸ್ಬೋದು ಇವನೇನ್ ಹೊರಗಡೆಯಿಂದ ಎಲ್ಲೋ ಹಾಕೊಂಡಿದ್ದಾನಂತ, ಬಟ್ ಒಳಗಡೆ RCBನೇ ಇದೆ ನೋಡಿ. ದಟ್ಸ್ ವೈ ಐ ಸೇ ಐ ಆಲ್ವೇಸ್ ಬ್ಲೀಡ್ RCB ಅಂತ. ಈಗ ತೆಗ್ದು ತೋರ್ಸಕ್ಕಾಗಲ್ಲ, ಫ್ರಾಕ್ಚರ್ ಆಗಿದೆ, ಬೇಜಾರ್ ಮಾಡ್ಕೋಬೇಡಿ. ಬಟ್ ದಟ್ಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಅಂಡ್ ಈ ಸತಿ ಏನಾದ್ರು ಚಾಲೆಂಜ್ ಕೊಡ್ಬೇಕಾ? ಕೊಡಿ, ನಿಮ್ ಚಾಲೆಂಜ್ ತುಂಬಾ ಫೇಮಸ್ ಅಲ್ವಾ? ಆಕ್ಚುಲಿ ಏನಂದ್ರೆ ಈ ಸತಿ ಏನ್ ಚಾಲೆಂಜ್ ಕೊಡೋದು ಅಂತ ನಂಗೂ ಗೊತ್ತಾಗ್ತಿಲ್ಲ. ಬಟ್ ಹಿಂದೆ ಯಾರೋ ಒಬ್ರು ಸೆಲೆಬ್ರಿಟಿ ಚಾಲೆಂಜ್ ಕೊಟ್ಬಿಟ್ಟಿದ್ರು, ಚಾಲೆಂಜ್ ಕೊಟ್ಟು ಸೂಪರ್ ಸ್ಟಾರ್ ಆಗ್ಬಿಟ್ಟಿದ್ರು ಬಾಲಿವುಡ್ ಅಲ್ಲಿ. ಯಾರು ಇರ್ಬೋದು ಹೇಳಿ? ಇಂಡಿಯಾ ಗೆದ್ರೆ ಅಂತ ಚಾಲೆಂಜ್ ಕೊಟ್ಟಿದ್ರು. ಇಂಡಿಯಾ ಗೆದ್ರೆ ನಾವ್ ಏನೇನೋ ಮಾಡ್ತೀವಿ ಅಂತ ಚಾಲೆಂಜ್ ಕೊಟ್ಬಿಟ್ಟಿದ್ರು. ನಾವ್ ಆ ಲೆವೆಲ್ಗೆಲ್ಲ ಚಾಲೆಂಜ್ ಅಂತೂ ಕೊಡಲ್ಲ, ಯಾಕಂದ್ರೆ ಆ ಲೆವೆಲ್ ಚಾಲೆಂಜ್ ಕೊಟ್ರೆ ಅವ್ರನ್ನೇನೋ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಏನ್ ಮಾಡಿಲ್ಲ, ಹಂಗೆ ಬಿಟ್ಬಿಟ್ರು, ಅವರ ಚಾಲೆಂಜು ನೆರವೇರ್ಸಿಲ್ಲ. ಸೊ ನಾವು ಕೊಟ್ರೆ ಚಾಲೆಂಜು ನೆರವೇರ್ಸೋ ಚಾಲೆಂಜ್ ತರ ಕೊಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ನನ್ ಚಾಲೆಂಜ್ ಇಷ್ಟೇ ಬ್ರದರ್. ಇನ್ ಕೇಸ್ ಏನಾದ್ರೂ RCB ಗೆದ್ರೆ ಐ ಪ್ರಾಂಪ್ಟ್ಲಿ ಬಿಲೀವ್ ಈ ಸತಿ RCB ಗೆಲ್ಲುತ್ತೆ. ಗೆದ್ರೆ 100% ಆಗಿ ಎಂಟೈರ್ ಟೀಮು ಬೆಂಗಳೂರಿಗೆ ಬರುತ್ತೆ ವಿಜಯ ಓತ್ಸವಕ್ಕೆ. ಆ ಟೈಮಲ್ಲಿ 100% ಆಗಿ ಐ ವಿಲ್ ಮೀಟ್ ವಿರಾಟ್ ಕೊಹ್ಲಿ ಪರ್ಸ್ನಲಿ ಅಂಡ್ ಐ ವಿಲ್ ಗೆಟ್ ಹಿಸ್ ಆಟೋಗ್ರಾಫ್. ಅನುಷ್ಕಾ ಶರ್ಮಾನ್ ಆಲ್ರೆಡಿ ಮೀಟ್ ಆಗಾಯ್ತು, ವಿರಾಟ್ ಕೊಹ್ಲಿನ ಒಂದು ಮೀಟ್ ಆಗಿ ಐ ವಿಲ್ ಗೆಟ್ ಹಿಸ್ ಆಟೋಗ್ರಾಫ್. ಅಂಡ್ ಐ ವಿಲ್ ಆಲ್ಸೋ ಪ್ರೂವ್ ಆಲ್ ಯು ಗೈಸ್ ದಟ್ ಇಟ್ಸ್ ನಾಟ್ ದಟ್ ಐ ಹೇಟ್ ವಿರಾಟ್ ಕೊಹ್ಲಿ. I do love Virat Kohli, but I have a little more respect to MS Dhoni ಅಷ್ಟೇ. ಬಟ್ ಐ ಆಮ್ ಆಲ್ಸೋ ಅ ಕೊಹ್ಲಿ ಫ್ಯಾನ್. ಕಿಂಗ್ ಕೊಹ್ಲಿ ಅಂತ ನಾವೆಲ್ಲ ಖುಷಿಯಿಂದ ಕರಿತೀವಿ. ಸೊ ಈ ಸತಿ ಕಿಂಗ್ ಕೊಹ್ಲಿ ನಾಳೆ ಮ್ಯಾಚ್ ಅಲ್ಲಿ ಅದನ್ನ ಪ್ರೂವ್ ಮಾಡಿದ್ರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ನಿನ್ನೆ ಒಬ್ರು ರಿವ್ಯೂ ಹೇಳಿದ್ರು ಏನಂತಂದ್ರೆ, ದೇ ಡೋಂಟ್ ವಾಂಟ್ ಮುಂಬೈ ಟು ವಿನ್ yesterday because if Mumbai wins and they go to finals and if RCB loses, I don't want to see ಯಾರು ವಿರಾಟ್ ಕೊಹ್ಲಿ ಕ್ರೈ ಅಂಡ್ ಗೋ ಹಗ್ ಅನುಷ್ಕಾ ಅಂಡ್ ಸೇ ಅಯ್ಯೋ ಸೋತ್ಬಿಟ್ಟೆ ಅಂತ. ನಂಗೆ ಅದಾಗಬಾರ್ದು. ಖುಷಿಯಿಂದ ಪ್ರಾಬಬ್ಲಿ ವಿರಾಟ್ ಕೊಹ್ಲಿ ಹೋಗ್ಬಿಟ್ಟು ಈ ಜಯನ ಎಂಜಾಯ್ ಮಾಡಬೇಕು ಅಂತ ನಾನು ವಿಶ್ ಮಾಡ್ತೀನಿ. ಐ ಫೈನಲಿ ವಿಶ್ ಆಲ್ ದ ವೆರಿ ಬೆಸ್ಟ್ ಟು RCB. ಸೊ ನೋಡಿದ್ರಲ್ಲ, ಇದಿಷ್ಟು ನಮ್ಮ RCB ಫೇಮಸ್ ಚಾಲೆಂಜ್ ಪರ್ಸನ್ ಅಂತ ಹೇಳ್ಬೋದು. ಸುಶಾನ್ ಅವ್ರದ್ದು ಚಾಲೆಂಜ್ ಹಾಕಿದ್ದಾರೆ, ಗೆದ್ಮೇಲೆ ನಾನು ವಿರಾಟ್ ಕೊಹ್ಲಿ ಅವ್ರದ್ದು ಮೀಟ್ ಆಗ್ಬಿಟ್ಟು ಅವ್ರದ್ದು ಒಂದು ಆಟೋಗ್ರಾಫ್ ತಗೊಂತೀನಿ ಅಂತ. ಸೊ ಆ ಒಂದು ಚಾಲೆಂಜು ಅವರಿಗೆ ಸಾಧ್ಯ ಆಗಲಿ ಅಂತ, ಯಾಕೆಂದ್ರೆ ಮ್ಯಾಚ್ ಗೆದ್ದು ವಿರಾಟ್ ಕೊಹ್ಲಿ ಅವರು ಸೆಲೆಬ್ರೇಷನ್ಗೆ ಬೆಂಗಳೂರಿಗೆ ಬರಲಿ, ಆ ಚಾಲೆಂಜ್ ಕೂಡ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ಇದಿಷ್ಟು ನೋಡಿದ್ರಲ್ಲ ಕ್ರೀಡಾ ಸಂಬಂಧಿತ ವಿಚಾರ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ನಾನು ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.